ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुः सुरासुरगणाः देवाय तस्मै नमः। नमस्ते सतेते जगत्कारणाय नमस्ते सिते सर्वलोकाश्रयाय नमो द्वैततत्त्वाय मुक्तिप्रदाय नमो ब्राह्मणे व्याप्तिने शाश्वताय त्वमेकं शरण्यं त्वमेकं वरेण्यं त्वमेकं जगत्पालकं स्वप्रकाशं त्वमेकं जगत्कर्तृ त्वमेकं परं निश्चरं निर्विकल्पं वयं त्वां स्वरामो वयं त्वां भजामः वयं त्वां जगच्साक्षिरूपं नमामः। सदेकं निराळम्बमीश्यं भवाम्बोधिबोधं शरण्यं प्रजामः योऽप्रविश्य मम वाचमिमां प्रसूप्ता सञ्जीवयत्नतिलशक्तितरस्वताम्या अन्यां शास्त्रचरणश्रवणत्वगादि प्राणा नमो भगवते पुरुषाय तुभ्यं। त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देवदेव। सर्वे च सुखिनः सन्तु सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। ಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಕತ್ತಲಿಗಿದು ಸಾವು ಸುತ್ತಲೂ ಮುಂಜಾವು ಕತ್ತಲಿಗಿದು ಸಾವು ಸುತ್ತಲೂ ಮುಂಜಾವು ಕರೆವಳು ಶಾದೇವಿ ಮಂಗಳೇ ಸುಮಂಗಳೇ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ನೋವಿನಿರುಳು ನರಳಿ ನರಳಿ ಸರಿದಿದೆ ನಗುವು ನಲಿವಿಗಾಗಿ ಕದವ ತೆರೆದಿದೆ ನೋವಿನಿರುಳು ನರಳಿ ನರಳಿ ಸರಿದಿದೆ ನಗುವು ನಲಿವಿಗಾಗಿ ಕದವ ತೆರೆದಿದೆ ಸೂತ್ರಬದ್ಧ ಕಾರ್ಯ ನಮ್ಮ ಎದುರಿದೆ ಲೋಕ ನಮ್ಮ ನಿಲುವಿಗಾಗಿ ಕಾದಿದೆ ಸೂತ್ರಬದ್ಧ ಕಾರ್ಯ ನಮ್ಮ ಎದುರಿದೆ ಲೋಕ ನಮ್ಮ ನಿಲುವಿಗಾಗಿ ಕಾದಿದೆ ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ ಅಬಲ ಶಕ್ತರಲ್ಲ ಸಬಲರು ನಾವೆಲ್ಲ ಹಗಲಿಗರಳಬೇಕು ನೈದಿಲೆ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಸೋಲಿನ ಸುರ ಹೊಂದಬೇಕು ಅವನತಿ ಗೆಲುವಿನ ಸ್ವರ ಪಡೆಯಬೇಕು ಉನ್ನತಿ ಸೋಲಿನ ಸುರ ಹೊಂದಬೇಕು ಅವನತಿ ಗೆಲುವಿನ ಸ್ವರ ಪಡೆಯಬೇಕು ಉನ್ನತಿ ಕಾಲ ಕಾಯುತಿಗಳು ಭಾರತಿ ರಾಷ್ಟ್ರರಥಕ್ಕೆ ನಮ್ಮ ಶಕ್ತಿ ಸಾರಥಿ ಕಾರ್ಯಕಾಲ ಕಾಯುತಿಗಳು ಭಾರತಿ ರಾಷ್ಟ್ರರಥಕ್ಕೆ ನಮ್ಮ ಶಕ್ತಿ ಸಾರಥಿ ಛಲದಲ್ಲಿ ಒಂದಾಗಿ ಜಗದಲ್ಲಿ ಮುಂದಾಗಿ ಛಲದಲ್ಲಿ ಒಂದಾಗಿ ಜಗದಲ್ಲಿ ಮುಂದಾಗಿ
ನಿಲ್ಲುವುದೊಂದೇ ನಮ್ಮ ಮುನ್ನಡೆ ಮುನ್ನಡೆ ಎಚ್ಚರಾಗಿ ಕನಸು ಕಂಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ಊಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ 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 ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. Thank you. ಥ್ಯಾಂಕ್ ಯು ಟೀಮ್. ಮುಂದಿನ ಪೀಳಿಗೆಯ ಬದುಕಿಗೆ ದಿಕ್ಸೂಚಿ ಹಾಗೂ ಬುನಾದಿಯನ್ನು ನಿರ್ಮಿಸಿರುವ ಹೆಮ್ಮೆ ನಮ್ಮ ಕಾಲೇಜಿನದು. ಅಂತಹ ಇತಿಹಾಸ ಸೃಷ್ಟಿಸಿದ ನಮ್ಮ ಕಾಲೇಜಿನ ಇತಿಹಾಸದ ಕಿರುಪರಿಚಯ ಪ್ರೊಫೆಸರ್ ಮಹಾದೇವಯ್ಯ, ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಇವರಿಂದ. ಸನ್ಮಾನ್ಯ ಪ್ರಾಂಶುಪಾಲರಾದ ಸಂಪತ್ ಕುಮಾರಿ ಮೇಡಮ್ ಅವರೇ, ಉಪಪ್ರಾಂಶುಪಾಲರಾದ ಮಮತಾ ಮೇಡಮ್ ಅವರೇ, ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕ ಬಂಧುಗಳೇ, ನಾನು ನಮ್ಮ ನ್ಯಾಷನಲ್ ಕಾಲೇಜಿನ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಹೇಳಲು ಬಯಸುತ್ತೇನೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಕ್ಕಳಲ್ಲಿ ರಾಷ್ಟ್ರೀಯ ಮನೋಭಾವನೆಯನ್ನು ಮೂಡಿಸುವ ಸಲುವಾಗಿ ಇಡೀ ದೇಶಾದ್ಯಂತ 11 ನ್ಯಾಷನಲ್ ಹೈಸ್ಕೂಲುಗಳನ್ನು ಪ್ರಾರಂಭಿಸಲಾಯಿತು. ಅದರಲ್ಲಿ ನಮ್ಮ ಬಸವನಗುಡಿ ನ್ಯಾಷನಲ್ ಹೈಸ್ಕೂಲು ಕೂಡ ಒಂದು. ಈಗ ಈ ಶಿಕ್ಷಣ ಸಂಸ್ಥೆಯು ಸುಮಾರು 17 ವಿದ್ಯಾಸಂಸ್ಥೆಗಳನ್ನು ಹೊಂದಿದ್ದು ಸಾವಿರಾರು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡುತ್ತಾ ಬಂದಿದೆ. 1917ರಲ್ಲಿ ಡಾಕ್ಟರ್ ಅನಿ ಬೆಸೆಂಟ್ ಅವರಿಂದ ಪ್ರಾರಂಭವಾದಂತಹ ಈ ನಮ್ಮ ಶಾಲೆ 2017ರಲ್ಲಿ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವುದು ಅತ್ಯಂತ ಸಂತೋಷದ ವಿಷಯ. ಸನ್ಮಾನ್ಯ ರಾಷ್ಟ್ರಪತಿಗಳಾದಂತಹ ಶ್ರೀ ರಾಮನಾಥ್ ಕೋವಿಂದ್ ಅವರು ಮುಖ್ಯ ಅತಿಥಿಗಳಾಗಿ ಈ ಸಮಾರಂಭಕ್ಕೆ ಆಗಮಿಸಿದ್ದರು. ಹಾಗೆಯೇ 1936ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಶಾಲೆಗೆ ಭೇಟಿ ನೀಡಿ 1 ವಾರಗಳ ಕಾಲ ನಮ್ಮ ಶಾಲೆಯಲ್ಲಿಯೇ ಉಳಿದುಕೊಂಡಿದ್ದರು. ಆಗ ಡಾಕ್ಟರ್ ಎಚ್ ನರಸಿಂಹಯ್ಯನವರು 9ನೇ ತರಗತಿ ವಿದ್ಯಾರ್ಥಿಯಾಗಿದ್ದರು. ಮಹಾತ್ಮ ಗಾಂಧೀಜಿಯವರು ಮಾಡುತ್ತಿದ್ದಂತಹ ಭಾಷಣವನ್ನು ನರಸಿಂಹಯ್ಯನವರು ಕನ್ನಡಕ್ಕೆ ಅನುವಾದ ಮಾಡುತ್ತಿದ್ದುದು ಆಗಲೇ ಒಂದು ವಿಶೇಷತೆ ಅಂತ ಹೇಳಿ ತಿಳ್ಕೋಬೇಕಾಗುತ್ತೆ. ನಮ್ಮ ನ್ಯಾಷನಲ್ ಕಾಲೇಜು ಅತ್ಯಂತ ಉನ್ನತ ಸ್ಥಿತಿಯನ್ನು ತಲುಪಿದ್ದು ಡಾಕ್ಟರ್ ಎಸ್ ನರಸಿಂಹಯ್ಯನವರು ಪ್ರಾಂಶುಪಾಲರಾಗಿದ್ದಾಗ. 1969ರಲ್ಲಿ PUCಯಲ್ಲಿ ಮೊದಲ 10ಕ್ಕೆ 10 ರ್ಯಾಂಕ್ಗಳನ್ನು ಕೂಡ ನಮ್ಮ ಕಾಲೇಜು ಪಡೆದಿರುವುದು ಒಂದು ವಿಶೇಷವಾದ ಇತಿಹಾಸವಾಗಿದೆ. ನರಸಿಂಹಯ್ಯನವರು ಅಮೆರಿಕದ ಓಹಾಯೋ ವಿಶ್ವವಿದ್ಯಾಲಯದಿಂದ ಭೌತಶಾಸ್ತ್ರದಲ್ಲಿ 100ಕ್ಕೆ 100 ಅಂಕ ಪಡೆದು PhD ಪದವಿಯನ್ನು ಪೂರೈಸಿರುತ್ತಾರೆ. ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ 2 ಬಾರಿ ಆಯ್ಕೆಯಾಗಿದ್ದು ಅತ್ಯಂತ ದಕ್ಷ ಆಡಳಿತವನ್ನು ನಡೆಸಿರುತ್ತಾರೆ. ನರಸಿಂಹಯ್ಯನವರಿಗೆ ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಮತ್ತು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ನಾಡೋಜ ಪ್ರಶಸ್ತಿ ಸಂದಿರುವುದು ಬಹಳ ಸಂತೋಷದ ವಿಚಾರ. ಅವರು ಹಾಕಿಕೊಟ್ಟಂತಹ ಮಾದರಿಯಲ್ಲಿಯೇ ಈಗಿನ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅದನ್ನು ಮುಂದುವರಿಸ್ಕೊಂಡು ಬರ್ತಿರ್ತಕ್ಕಂಥದ್ದು ಸಂತೋಷದ ವಿಚಾರ. 1965ರಲ್ಲಿ ಪ್ರಾರಂಭವಾದ ನ್ಯಾಷನಲ್ ಕಾಲೇಜು ಜಯನಗರ ಶಿಕ್ಷಣ ಕ್ಷೇತ್ರಕ್ಕೆ
ತನ್ನದೇ ಆದಂಥ ವಿಶೇಷ ಮಹತ್ವವನ್ನು ನೀಡುತ್ತಾ ಬಂದಿದೆ. ಅತ್ಯಂತ ದಕ್ಷ ಪ್ರಾಂಶುಪಾಲರುಗಳನ್ನು ಮತ್ತು ಅನುಭವಿ ಅಧ್ಯಾಪಕರನ್ನು ನಮ್ಮ ಕಾಲೇಜು ಹೊಂದಿರುವುದು ಬಹಳ ವಿಶೇಷವಾಗಿದೆ. ಹಾಗೆಯೇ ವಿಶಾಲವಾದಂತಹ ಆಟದ ಮೈದಾನವನ್ನು ನಮ್ಮ ಕಾಲೇಜು ಹೊಂದಿದೆ. ಡಾಕ್ಟರ್ HN ಕಲಾಕ್ಷೇತ್ರ, BV ಜಗದೀಶ್ ಸೈನ್ಸ್ ಸೆಂಟರ್ ಸಕ್ರಿಯವಾದಂತಹ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ನಮ್ಮ ಕಾಲೇಜಿನಲ್ಲಿ ಓದಿದಂತಹ ಸಾವಿರಾರು ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಿರುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಕುಮಾರಸ್ವಾಮಿಯವರು, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯ ಅವರು, IPS ಅಧಿಕಾರಿಯಾದಂತಹ ಶ್ರೀ ಭಾಸ್ಕರ್ ಅವರು, IAS ಅಧಿಕಾರಿಯಾದಂತಹ ರಶ್ಮಿ ಮಹೇಶ್ ಮತ್ತು ಅಶ್ವಿನ್ ಗೌಡ ಅವರು ತುಂಬ ಪ್ರಮುಖರು. ಮತ್ತು ನಮ್ಮ ಕಾಲೇಜಿನಲ್ಲಿ NCC, NSS ಅತ್ಯಂತ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತದೆ. ಇಂತಹ ಉನ್ನತವಾದಂತಹ ಸುಮಾರು 100 ವರ್ಷಗಳ ಇತಿಹಾಸ ಇರುವಂತಹ ಶಿಕ್ಷಣ ಸಂಸ್ಥೆಗೆ ತಾವೆಲ್ಲರೂ ವಿದ್ಯಾಭ್ಯಾಸ ಮಾಡಲು ಸೇರಿಕೊಂಡಿರ್ತಕ್ಕಂತಹದ್ದು ತುಂಬ ಸಂತೋಷದ ವಿಚಾರ. ನೀವೆಲ್ಲರೂ ಕೂಡ ಉನ್ನತವಾದಂತಹ ರೀತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ನಾನು ಆಶಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾಲೇಜಿನ ಹೆಗ್ಗಳಿಕೆ ಮತ್ತು ಹಿರಿಮೆಯನ್ನು ವಿವರಿಸಿದ್ದಕ್ಕೆ ಧನ್ಯವಾದಗಳು ಸರ್. A good leader inspires, motivates, influences, guides others with effective communication and motivation. It is our honor that we are all under the guidance of our good leader, our principal. She is not only a good leader, a great orator too. She is, now my humble request to our principal to give inaugural speech and inspire the students. Vice Principal Mamta, my dear colleagues, all parents who are eagerly waiting to see what the program is all about, and my dear students who have just joined. I think there are more than 500 students. I don't know how many have logged in today. It is being streamed live even on YouTube. So those of you who are not able to listen to the program or see the program, you can go to the YouTube and watch it live. Well, all of you have joined our college by choice, I think. With a lot of expectations, you have joined our college. ನಂಗೆ ಇದೇ ಕಾಲೇಜ್ ಬೇಕು, ನಾನು ಇಲ್ಲೇ ಸೇರ್ಕೋಬೇಕು ಅಂತ ಅವರ ಪೇರೆಂಟ್ಸ್ ಕೆಲವು ಸತಿ, ಮೇಡಮ್ ಇಲ್ಲೇ ಸೇರ್ಕೋಬೇಕು ಅಂತ ಹಠ ಮಾಡ್ತಾ ಇದ್ದಾನೆ ನನ್ನ ಮಗ, ಇಲ್ಲೇ ಸೇರ್ಕೋಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅಂತ ಹೇಳಿ ನನಗೆ ಸಾಕಷ್ಟು ಕೆಲವು ಸತಿ ಒತ್ತಾಯ ಮಾಡಿನೂ ಆಗಿದೆ ಅದು. ಸೊ ಇದೇನಪ್ಪ ತೋರಿಸುತ್ತೆ ಅಂದರೆ ನಮ್ಮ ಕಾಲೇಜ್ ಬಗ್ಗೆ ಇರೋ ಅವರಿಗೆ ಅಭಿಮಾನ. ಆಮೇಲೆ ಇದು 50 ವರ್ಷಕ್ಕೂ ಹೆಚ್ಚಿನ ಹಳೆಯ ಕಾಲೇಜ್ ಇದು. ನ್ಯಾಷನಲ್ ಕಾಲೇಜ್ ಅಂದರೆ ರ್ಯಾಂಕ್ ಕಾಲೇಜ್ ಅಂತಲೇ ಹೆಸರು ಮೊದಲು. ಬಸವನಗುಡಿ ಆಗಲಿ ಜಯನಗರ ಆಗಲಿ ನ್ಯಾಷನಲ್ ಕಾಲೇಜ್ ಅಂದ ತಕ್ಷಣ ಓ ನ್ಯಾಷನಲ್ ಕಾಲೇಜ್ನವರ ಅನ್ನೋ ಥರ ಜನ ನಿಮ್ಮನ್ನು ಒಂದು ಸ್ಟೆಪ್ ಏರಿಸಿ ನೋಡ್ತಾರೆ. ಓ ಹಾಗಾದ್ರೆ ನ್ಯಾಷನಲ್ ಕಾಲೇಜ್ ಸೇರಿಕೊಂಡಿದ್ರೆ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ಬೇಕಲ್ವಾ, ಒಳ್ಳೆಯವರಾಗಿರ್ಬೇಕಲ್ವಾ ಅಂತ ಹೇಳಿ ನ್ಯಾಷನಲ್ ಕಾಲೇಜ್ ಬರೀ ಮಾರ್ಕ್ಸ್ಗಷ್ಟೇ ಹೆಸರಲ್ಲ. ಇಲ್ಲಿ ಓದ್ದವರೆಲ್ಲ ಒಳ್ಳೊಳ್ಳೆ ಪೊಸಿಷನ್ಸ್ಗೆ ಹೋಗಿದ್ದಾರೆ, ಹೌದು ನಿಜ. ಆದರೆ ಅದಕ್ಕೆ ತನ್ನದೇ ಆದ ಒಂದು ವ್ಯಾಲ್ಯೂಸ್ ಇದೆ ನ್ಯಾಷನಲ್ ಕಾಲೇಜಲ್ಲಿ. ನಾವೇನಪ್ಪ ಇಲ್ಲಿ ಅಂತಂದರೆ ನ್ಯಾಷನಲ್ ಕಾಲೇಜಲ್ಲಿ ವಿತ್ ವಿ ಗಿವ್ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್ ವಿತ್ ಅನ್ ಅಫೋರ್ಡಬಲ್ ಕಾಸ್ಟ್. ಅದು ತುಂಬ ಇಂಪಾರ್ಟೆಂಟ್. ಅದು ಅಫೋರ್ಡಬಲ್ ಕಾಸ್ಟಲ್ಲಿ ನೀವು ಬೇಕಾದ್ರೆ ಕೇಳ್ಕೊಳ್ಳಿ, ಎಲ್ಲಾದರೂ ಕೇಳ್ಕೊಳ್ಳಿ ಸುತ್ತಮುತ್ತ. ಸೊ ಅಫೋರ್ಡಬಲ್ ಯಾಕಪ್ಪ ಅದಂದ್ರೆ ನಾವು ಹೆಚ್ಚನ್ನು ನಡೆದಿರೋ ದಾರಿನಲ್ಲಿ ನಡೀತಾ ಇದ್ದೀವಿ. H. ನರಸಿಂಹಯ್ಯನವ್ರು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಸ್ಟೂಡೆಂಟ್ಸ್ಗೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ, ಯಾಕಂದರೆ ಹೆಚ್ಚನ್ನವ್ರು ತೀರ್ಕೊಂಡಿದ್ದು 2005ರಲ್ಲಿ. ಅವ್ರಿಗೆ 85ನೇ ವರ್ಷ ಆಗಿರುವಾಗ ಅವ್ರು ತೀರ್ಕೊಂಡ್ರು. ಅದುವರೆಗೂ ತಮ್ಮ ಇಡೀ ಜೀವನವನ್ನು ನ್ಯಾಷನಲ್ ಕಾಲೇಜ್ಗೋಸ್ಕರ ಅವರು ಕೊಟ್ಟಿರುವಂಥ ವ್ಯಕ್ತಿ. ಇನ್ಫ್ಯಾಕ್ಟ್
ಎಚ್ ನರಸಿಂಹಯ್ಯನವ್ರ ಕಾಲೇಜು ಅಂತಲೇ ನ್ಯಾಷನಲ್ ಕಾಲೇಜುಗಳಿಗೆ ಇನ್ನೊಂದು ಹೆಸರು. ನರಸಿಂಹಯ್ಯನವ್ರ ಕಾಲೇಜಾ ನಿಮ್ಮದು ಅನ್ನೋ ಥರ ಹೆಸರು. ಇನ್ನೊಂದು ಹೆಸರು NC ಅಂತಂದರೆ ಯೂಶ್ವಲಿ ನ್ಯಾಷನಲ್ ಕಾಲೇಜ್ ಅಂತ. NC ಅಂದರೆ ನಾಟಕದ ಕಾಲೇಜು ಅಂತಲೂ ಕರೀತಾರೆ. ಯಾಕೆ ಅಂತಂದರೆ ಸುಮಾರು 40 ವರ್ಷಗಳಿಂದ ಅಂತರವರ್ಗೀಯ ನಾಟಕ ಸ್ಪರ್ಧೆಗಳನ್ನ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷ ಅಂದರೆ ಹಿಂದಿನ ವರ್ಷ ನಾವು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ದ ಪ್ಯಾಂಡಮಿಕ್. ಈ ಪ್ಯಾಂಡಮಿಕ್ಕು ನಮಗೆ ಸಾಕಷ್ಟು ಕಷ್ಟಗಳನ್ನು ತಂದೊಡ್ಡಿದೆ. ಹಾಗೆಯೇ ನನಗೆ ಗೊತ್ತು ಪೇರೆಂಟ್ಸ್ಗೂ ಬಹಳಷ್ಟು ಕಷ್ಟಗಳನ್ನು ತಂದೊಡ್ಡಿದೆ. ಯಾಕಂದರೆ ಈ ನಮ್ಮದು ಫೀಸ್ ಕಡಿಮೆ ಇದ್ರೂ ಆ ಫೀಸ್ನೂ ಕಟ್ಟೋಕ್ಕಾಗದೆ ಸುಮಾರು ಜನ ನೊಂದ್ಕೊಂಡು ಹೋಗಿರೋದುಂಟು. ಆದರೂ ನಾವು ಏನು ಅಕಾಮಿಡೇಟ್ ಮಾಡಿ ಇಲ್ಲೆಲ್ಲ ಎಲ್ಲ ಮಕ್ಕಳಿಗೂ ಸೀಟ್ ಕೊಟ್ಟಿದ್ದೀವಿ. ಇಲ್ಲಿ ಈಗ ಹಾಡೋ ಮಕ್ಕಳು ನೀವು ನೋಡ್ತಾ ಇದ್ರಿ. ಆ ಹಾಡೋ ಮಕ್ಕಳಲ್ಲಿ ಫಸ್ಟ್ PU ಮಕ್ಕಳು ಇದ್ದಾರೆ. ಈಗ ಸೇರ್ಕೊಂಡಿರೋ ಫಸ್ಟ್ PU ಮಕ್ಕಳನ್ನು ಆ ಹಾಡೋ ಗುಂಪಲ್ಲಿದ್ದಾರೆ ಅಂದರೆ ನಿಮಗೆ ಬಿಲೀವ್ ಮಾಡೋಕ್ಕಾಗಲ್ವೇನೋ. ಸೇರ್ಕೊಂಡ ತಕ್ಷಣ ಅವ್ರು ಏನು ಅವ್ರದ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಯಾವುದ್ರಲ್ಲಿದ್ದಾರೆ ಅಂಥೇಳಿ ನಾವು ಸೆಪ್ರೇಟಾಗಿ ಬರ್ಕೊಂಡು ಅದನ್ನು ಮ್ಯೂಸಿಕ್ ಗ್ರೂಪಿಗೆ ಸೇರಿಸ್ಕೊಂಡು ಅವ್ರಿಗೆ ನಮ್ಮ ಟೀಚರ್ಸು ಸುನಂದ ಮತ್ತು ಲೀಲಾ ಇಬ್ಬರೂ ಅವರು ಟ್ರೈನ್ ಮಾಡಿ ಅವ್ರಿಗೆ August 15th ಅವರನ್ನು ಹಾಡಿಸಿ ಅವ್ರನ್ನೇ ಆಗಲೇ ಸ್ಟೇಜ್ ಮೇಲೆ ಹತ್ತಿಸಿದ್ವಿ. ಹಾಡಿಸಿ ಇವತ್ತು ತಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ತುಂಬ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೊ ಸೆಕೆಂಡ್ PU ಮಕ್ಕಳ ಜೊತೆ ಫಸ್ಟ್ PU ಮಕ್ಕಳು ಸೇರಿಕೊಂಡಿರೋದು ಈ ಸತಿ ವಿಶೇಷ. ಆ್ಯಕ್ಚುಲಿ ಒಂದು ಮ್ಯೂಸಿಕ್ ಸಿಸ್ಟಮ್ ಇರಬೇಕಾಗಿತ್ತು, ಕಾರಣಾಂತರಗಳಿಂದ ಅದು ಮಾಡೋಕ್ಕಾಗಲಿಲ್ಲ. ಈ 2:30 ಯಾಕಪ್ಪ ಶಿಫ್ಟ್ ಮಾಡಿದ್ವಿ, 11:30 ಇರಬೇಕಾದ ಪ್ರೋಗ್ರಾಮು ಅಂತಂದರೆ ಈ ಹಾಲ್ ಫ್ರೀ ಇರಲಿಲ್ಲ. ಕಂಟಿನ್ಯೂಸ್ ಆಗಿ ಹಾಲ್ ಬುಕ್ ಆಗಿತ್ತು. 3-4 ದಿವಸದಿಂದ ನಾವು ಟ್ರೈ ಮಾಡ್ತಾನೆ ಇದ್ವಿ. ಹಾಲ್ ಬುಕ್ ಆಗಿತ್ತು. ಹಾಲ್ ಖಾಲಿ ಆಗೋದೇ 2 ಗಂಟೆಗೆ ಅಂತಂದಾಗ ನಾವು 2:30 ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡ್ವಿ. ಸೊ 2:30 ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಎಲ್ಲ ಮಕ್ಕಳಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಸೆಕೆಂಡ್ PU ಕ್ಲಾಸಸ್ನೂ ಕಾಲ್ ಆಫ್ ಮಾಡಿದ್ದೀವಿ. 2 ಗಂಟೆಯಿಂದ ಸೆಕೆಂಡ್ PU ಕಾಲ್ ಆಫ್ ಮಾಡಿದ್ದೀವಿ ಕ್ಲಾಸಸ್ನ. ಸೊ ಎಲ್ಲ ಮಕ್ಕಳು ನೋಡ್ತಾ ಇದ್ದೀರಿ ಅಂತ ಕಾಣುತ್ತೆ. ಈಗ ಸುಮಾರು 500ಕ್ಕಿಂತಲೂ ಹೆಚ್ಚಿನ ಮಕ್ಕಳು ಸೇರ್ಕೊಂಡಿದ್ದೀರಿ ಫಸ್ಟ್ PUಗೆ. ಆ ಮಕ್ಕಳೆಲ್ಲರೂ ಲಾಗಿನ್ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಟುಡೇ ಈಸ್ ಅನ್ ಇಂಪಾರ್ಟೆಂಟ್ ಡೇ ಬಿಕಾಸ್ ವಿ ವಿಲ್ ಬಿ ಗಿವಿಂಗ್ ಅ ಲಾಟ್ ಆಫ್ ಇನ್ಸ್ಟ್ರಕ್ಷನ್ಸ್ about our college, about the exams, about the dress code, about the classes, etc. ಈಗ ನನಗೆ ಇಂಪಾರ್ಟೆಂಟಾಗಿ ತಂದೆ ತಾಯಿಗೆ ಹೇಳೋದೇನಪ್ಪ ಅಂತಂದರೆ, ಈಗ 30ನೇ ತಾರೀಕಿಂದ ಅಂದರೆ ಮಂಡೆಯಿಂದ ನಾವು ಫಿಸಿಕಲ್ ಕ್ಲಾಸಸ್ ಶುರು ಮಾಡ್ತೀವಿ. ಸದ್ಯಕ್ಕೆ 4 hours ಮಾತ್ರ ಶುರು ಮಾಡ್ತಾ ಇದ್ದೀವಿ. 10:30ಯಿಂದ 12:30, 12:30ಯಿಂದ ಲಂಚ್ ಬ್ರೇಕ್ ½ an hour, ಮತ್ತು 1 to 2 and 2 to 3 o'clock ಕ್ಲಾಸಸ್ ಮುಗಿಯುತ್ತೆ. ಈಗ ನೀವು ಮಾಡಬೇಕಾಗಿರೋದೇನೆಂದರೆ ಕನ್ಸೆಂಟ್ ಲೆಟರ್ ಅಂತ ನಿಮಗೆಲ್ಲರಿಗೂ ತಲುಪಿಸಿದ್ದೀವಿ. ಅದು ಎಲ್ಲ ಗ್ರೂಪ್ಸಲ್ಲಿ ಆಗಲೇ ಗ್ರೂಪ್ಸ್ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಕ್ಲಾಸ್ ಟೀಚರ್ಸ್ ಬಗ್ಗೆ ಶಾರ್ಟ್ಲಿ ಹೇಳ್ತೀವಿ ನಾವು. ಸೊ ಗ್ರೂಪ್ಸ್ ಕ್ರಿಯೇಟ್ ಮಾಡಿದ್ದಾರೆ ಕ್ಲಾಸ್ ಟೀಚರ್ಸ್ ಗ್ರೂಪ್ ಕ್ರಿಯೇಟ್ ಮಾಡಿ ಏನೇನು ಮೆಸೇಜಸ್ ಅದಕ್ಕೆ ಹುಡುಗರಿಗೆ ರೆಲೆವೆಂಟ್ ಮೆಸೇಜ್ ಇದೆಯೋ ಅದನ್ನು ತಲುಪಿಸ್ತಾರೆ ಅದರಲ್ಲಿ ವಾಟ್ಸಪ್ ಮುಖಾಂತರ. ತಂದೆ ತಾಯಿಗಳಿಗೆ ಮೆಸೇಜ್ ಹಾಕಬೇಕಾದ್ರೆ ನಾವು SMS ಮುಖಾಂತರ ಹಾಕ್ತೀವಿ, ವಾಟ್ಸಪ್ ಮುಖಾಂತರ ಹಾಕಲ್ಲ. ಸೊ ಜನರಲ್ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅಬೌಟ್ ಇಂಥ ದಿವಸ ಎಕ್ಸಾಮ್ ಇದೆ, ಇಂಥ ದಿವಸ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದೆ, ಆ ಥರ ಜನರಲ್ ಮೆಸೇಜಸ್ಗೆ ಅಥವಾ ಫೀಸ್ ಕಟ್ಟೋದು ಲಾಸ್ಟ್ ಡೇಟು. ಯಾಕಂದ್ರೆ ಫೀಸ್ಗೂ ಸ್ವಲ್ಪ ಅದಕ್ಕೆ ನಾವು ಸಂಬಂಧ ಕಲ್ಪಿಸಲ್ಲ, ತಂದೆ ತಾಯಿಗಳಿಗೆ ಸಂಬಂಧ ಕಲ್ಪಿಸ್ತೀವಿ ಅಲ್ಲಿ. ಆದ್ದರಿಂದ ಸೊ ತಂದೆ ತಾಯಿಗಳಿಗೆ ಏನೇನು ತಲುಪಬೇಕು ಮೆಸೇಜು ಅದನ್ನೆಲ್ಲ SMS ಮುಖಾಂತರ ಕಳಿಸ್ತೀವಿ. ಆಮೇಲೆ 2-3 ನಂಬರ್ಸ್ ಕೊಟ್ಟರೆ ನಾವು 2-3 ಮೆಸೇಜಸ್ನ ಕಳ್ಸೋಕ್ಕಾಗಲ್ಲ ಒಂದೇ ಫ್ಯಾಮಿಲಿಗೆ. ಯಾಕಂದರೆ ಪ್ರತಿಯೊಂದು ಮೆಸೇಜು ನಮಗೆ ಕಾಸ್ಟ್ ಆಗುತ್ತೆ. ಆದ್ದರಿಂದ ನಾವು ಒಂದೇ ನಂಬರ್ ಯಾವುದಕ್ಕೆ ನೀವು ಹೇಳ್ತೀರೋ ಅದಕ್ಕೆ ನಾವು ಮೆಸೇಜ್ ಕಳಿಸ್ತೀವಿ. ಬೈ ಚಾನ್ಸ್ ಏನಾದ್ರೂ ಅಕಸ್ಮಾತ್ ನಿಮಗೆ ಸಿಕ್ಕಲಿಲ್ಲ, ಏನು ಮೆಸೇಜ್ ಬರಲಿಲ್ಲ ಅಂದಾಗ ದಯವಿಟ್ಟು ಕಾಲೇಜಿಗೆ ಬರಬೇಕು. ನೀವು ಕಾಲೇಜಿಗೆ ಬರಬೇಕು. ಆಮೇಲೆ ಎಲ್ಲ ಪೋಷಕರು ದಯವಿಟ್ಟು ಈ ಸೇರಿಸಿದ್ದೀವಿ ನಮ್ಮ ಮಕ್ಕಳನ್ನ, ಇನ್ನೊಂದು ವರ್ಷ ನಾವು ಆ ಕಡೆ ತಲೆ ಹಾಕಬೇಕಾಗಿದ್ದಿಲ್ಲ ಅಂತ ದಯವಿಟ್ಟು ತಿಳಿಬೇಡಿ. ಯಾವಾಗ ನಿಮಗೆ ಬರಬೇಕು ಅಂತ ಅನಿಸುತ್ತೋ ದಯವಿಟ್ಟು ಬಂದು ಎನ್ಕ್ವೈರ್ ಮಾಡಿ, ಕ್ಲಾಸ್ ಟೀಚರ್ಸ್ನ ಮೀಟ್ ಮಾಡಿ ನಿಮ್ಮ ಮಕ್ಕಳ ಬಗ್ಗೆ ತಿಳ್ಕೊಳ್ಳಿ. ಈ 2 ವರ್ಷ ಅವರನ್ನು ಶೇಪ್ ಮಾಡಿಬಿಟ್ರೆ, ನಾವು ಶೇಪ್ ಮಾಡೋದ್ರಲ್ಲಿ ಭಾಳಷ್ಟು ನಾವು ಪ್ರಯತ್ನಪಟ್ಟು ನಾವು ನಮ್ಮದೇನು ಕೇಪಬಿಲಿಟಿ ಇದೆಯೋ ಟು ದ ಬೆಸ್ಟ್ ಆಫ್ ಅವರ್ ಎಬಿಲಿಟಿ ನಾವು ಮಾಡ್ತೀವಿ. ಜೊತೆಗೆ ನಿಮ್ಮ ಸಹಕಾರ ತುಂಬ ಮುಖ್ಯ, ತುಂಬ ಅಂದರೆ ತುಂಬ ಮುಖ್ಯ. ನಮ್ಮ ಮಾತೇ ಕೇಳಲ್ಲ ಮೇಡಮ್ ಅಂತಂದಾಗ ನಾವು ನಿಮ್ಮ ಕಂಪ್ಲೇಂಟ್ ಮಾಡೋದ್ರಲ್ಲಿ ಮೀನಿಂಗೇ ಇಲ್ಲ. ನಾವು ನಿಮ್ಮ ಹುಡುಗ ಹೀಗೆ ಅಂತ ನಾವು ಯಾವಾಗ ಕಂಪ್ಲೇಂಟ್ ಮಾಡ್ತೀವಿ ಅಂತಂದರೆ ನಮಗೇನಾದರೂ ಅವನಲ್ಲಿ ಕುಂದು ಕೊರತೆ ಕಂಡು ಬಂದಾಗ ಆವಾಗ ನಾವು ನಿಮಗೆ ಹೇಳ್ತೀವಿ. ನಿಮಗೆ ಹೇಳಿದಾಗ ದಯವಿಟ್ಟು ಕಾಲೇಜಿಗೆ ಬನ್ನಿ. ನೀವು ಕೇಳ್ತಾ ಇಲ್ಲ ಅಂತ ಕೈ ಚೆಲ್ಲಿ ಕೂರಬೇಡಿ, ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಏನು ಮಾಡಬಹುದು ಅಂತ ನಾವು ಯೋಚನೆ ಮಾಡೋಣ. ತಂದೆ ತಾಯಿಗಳು ಮತ್ತು ಮೇಷ್ಟ್ರುಗಳು, ವಿ ವಿಲ್ ಸಿಟ್ ಟುಗೆದರ್ ಆ್ಯಂಡ್ ವಿ ವಿಲ್ ಸಾರ್ಟ್ ಔಟ್ ಥಿಂಗ್ಸ್.
ಏನೂ ಹೆದರಿಕೆ ಇಲ್ಲ. ಈ 2 ವರ್ಷ ಅವರು ಟ್ರ್ಯಾಕಲ್ಲಿ ಹಾಕಿಬಿಟ್ರೆ ಮುಂದೆ ಪ್ರಜೆಗಳಾಗಿ ಅವರು ಭಾರತಕ್ಕೆ ಒಂದು ಕೊಡುಗೆ ಆಗ್ತಾರೆ ಅವರು. ಸೊ ಆ ಥರ ರೂಪಿಸೋದು ನಮ್ಮ ಜವಾಬ್ದಾರಿ. ಇಲ್ಲಿ ಸುಮಾರು 1000 ಜನ ಮಕ್ಕಳಿದ್ದಾರೆ. ನಾನು ಪ್ರತಿಯೊಬ್ಬ ಪೇರೆಂಟ್ಗೂ ನಾನು ಹೇಳೋದೊಂದನೆ, ಪ್ರತಿಯೊಬ್ಬ ಪೇರೆಂಟ್ಗೂ ಹೇಳ್ತಾರೆ, ನಿಮಗೆ ಒಬ್ಬ ಮಗ, ಇಲ್ಲೇ ನಂಗೆ 1000 ಜನ ಮಕ್ಕಳು, ಆ 1000 ಜನ ಮಕ್ಕಳಿಗೂ ನೀವು ಕೊಟ್ಟಷ್ಟು ಇಂಪಾರ್ಟೆನ್ಸೇ ನಾವು ಕೊಡಬೇಕು ಅಂತ ಹೇಳ್ತಾ ಇರ್ತೀನಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳಲೇಬೇಕು. ನೀವೆಲ್ಲ ಈ ಹಾಲ್ ನೋಡ್ತಾ ಇದ್ದೀರಿ ಅಂತ ಕಾಣುತ್ತೆ. ಗ್ಲಿಮ್ಸಸ್ಸಲ್ಲಿ ಐ ಥಿಂಕ್ ಇದು ಸ್ಟೇಜ್, ಇದು ಆ ಕಡೆ ಆಡಿಯನ್ಸ್ನ ನೀವು ಫೋಕಸ್ ಮಾಡಿದಾಗ ಆಡಿಯನ್ಸ್ ಕಡೆ ನೀವು ನೋಡಿದ್ದೀರಿ. ಈ ಹಾಲು ಸುಮಾರು 1 ಕೋಟಿ ವೆಚ್ಚದಲ್ಲಿ ಖರ್ಚಾಯಿತು ಹಾಲು ಇದು ಮಾಡೋಕ್ಕೆ. ಎಲ್ಲ ಕಂಟ್ರೀಸ್ಗಳಿಂದನೂ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಯಾವ ಪ್ರೋಗ್ರಾಮ್ ಬೇಕಾದ್ರೂ ಮಾಡ್ಬೋದು. ಆ ಥರ ಹೈಲಿ ಸೊಫಿಸ್ಟಿಕೇಟೆಡ್ ಹಾಲ್ ಇದು, ಸೈನ್ಸ್ ಸೆಂಟರ್ ಅಂತ. ಈ ಸೈನ್ಸ್ ಸೆಂಟರ್ನ ಇದು 3 ಮಹಡಿ ಕಟ್ಟಡ ಇದು. ಈ ಸೈನ್ಸ್ ಸೆಂಟರ್ನ ನಿಮ್ಮ ಹಾಗೆ ಒಬ್ಬ ವಿದ್ಯಾರ್ಥಿ, ಇಲ್ಲಿ ಓದಿದ ವಿದ್ಯಾರ್ಥಿ 2000ದಲ್ಲಿ, ಅಂದರೆ ಒಂದು 20 ವರ್ಷದ ಕೆಳಗಡೆ ಈ ಥರ ನಾವೇನಾದ್ರು ಸೈನ್ಸ್ ಸೆಂಟರ್ ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ನಮ್ಮ AH ರಾಮರಾವ್ ಅಂತ ನಮ್ಮ ಅಧ್ಯಕ್ಷರವರು ತುಂಬ ಉತ್ಸಾಹಿಗಳು. ಉತ್ಸಾಹ ಯಾವ ಮಟ್ಟಕ್ಕೆ ಅಂತಂದರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು, IIT ಮಟ್ಟಕ್ಕೆ ನಾನು ಇದನ್ನು ಕೊಂಡೊಯ್ಬೇಕು ಅನ್ನೋದು ಅವರ ಮಹದಾಸೆ. ಸೊ ಅವರು ನೋಡಪ್ಪ ಹೀಗೆ ನಾನು ಒಂದು ಸೈನ್ಸ್ ಸೆಂಟರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವರೆಲ್ಲ ಅವ್ರನ್ನ ಸ್ಟೂಡೆಂಟ್ಸ್ನ ಮಾತಾಡ್ಸೋದು ಹೀಗೇ. ಸೊ ಜಗದೀಶ್ ಅನ್ನೋ ನಮ್ಮ ಓಲ್ಡ್ ಸ್ಟೂಡೆಂಟ್ನ ಕೇಳಿದಾಗ ಅವ್ರು ಮಾತಾಡದೆ ಚೆಕ್ ಬರ್ಕೊಟ್ರಂತೆ, ತೊಗೊಳ್ಳಿ ಸರ್ ಸ್ಟಾರ್ಟ್ ಮಾಡಿ ಅಂತ. 20 ವರ್ಷದ ಕೆಳಗಡೆ 50 ಲಕ್ಷ ಚೆಕ್ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿ ಅಂದ್ರಂತೆ. ಆ 50 ಲಕ್ಷಕ್ಕೆ ಇನ್ನೊಂದು 1.5 ಕೋಟಿ ಹಾಕಿ 2 ಕೋಟಿ ವೆಚ್ಚದಲ್ಲಿ ಈ 3 ಮಹಡಿ ಕಟ್ಟಡ ಆಯಿತು. ಅದ ನಂತರ ಈ 1 ವರ್ಷದ ಕೆಳಗಡೆ ಈ ಸೈನ್ಸ್ ಸೆಂಟರ್ನ ಆಡಿಟೋರಿಯಂ, ಹೈಲಿ ಸೊಫಿಸ್ಟಿಕೇಟೆಡ್ ಆಡಿಟೋರಿಯಂ ಆಯಿತು. ಸೊ ಇಮ್ಯಾಜಿನ್ ಮಾಡಿ, ಆ BV ಜಗದೀಶ್ ಅನ್ನೋ ವ್ಯಕ್ತಿ ಇವತ್ತು ಅಮೆರಿಕದಲ್ಲಿ ದೊಡ್ಡ ಉದ್ಯಮಿ. ಅವರು ತುಂಬ ರಿಚ್ ಪೀಪಲಲ್ಲಿ ಕೌಂಟ್ ಮಾಡೋವಂಥ ಒಬ್ಬರು ಅವರು. ಆ ಥರ ಉದ್ಯಮಿಗಳು 1 ವರ್ಷ ಅಥವಾ 2 ವರ್ಷ ಈ ಕಾಲೇಜಲ್ಲಿ ಓದಿದ್ದಕ್ಕೆ ಈ ಕಾಲೇಜಿಗೆ ಇಷ್ಟರ ಮಟ್ಟಿಗೆ ಕೊಡುಗೆ ಕೊಡ್ತಾರೆ ಅಂತಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗೆ ಇದರ ಬಗ್ಗೆ ಅವರಿಗೆ ಎಷ್ಟು ಪ್ರೀತಿ ಇದೆ, ಕಾಲೇಜಿನ ಬಗ್ಗೆ ಎಷ್ಟು ಪ್ರೀತಿ ಇದೆ, ಆಮೇಲೆ ಅಧ್ಯಕ್ಷರ ಬಗ್ಗೆ ಎಷ್ಟು ಪ್ರೀತಿ ಇದೆ, ಆಡಳಿತ ಮಂಡಳಿ ಬಗ್ಗೆ ಎಷ್ಟು ಪ್ರೀತಿ ಇದೆ. ಆಡಳಿತ ಮಂಡಳಿ ಕೊಟ್ಟಿದ್ದ ದುಡ್ಡು ಎಲ್ಲೂ ಹೋಗಲ್ಲ ಅಂತ. ಈಗ ಜಸ್ಟ್ ರೀಸೆಂಟಾಗಿ 1 ವರ್ಷದ ಕೆಳಗಡೆ 2 ಕೋಟಿ ಒಬ್ಬರು 90 ವರ್ಷದ ಒಬ್ಬರು ಅವರು ಓಲ್ಡ್ ಸ್ಟೂಡೆಂಟ್, ಇಲ್ಲಿನ ಓಲ್ಡ್ ಸ್ಟೂಡೆಂಟು. ಸರ್ ನೀವು ಏನಾದ್ರು ಕಾಲೇಜಿಗೆ ಮಾಡಬೇಕಲ್ಲ, ನಾನು ಏನು ಮಾಡ್ತೀರಮ್ಮ ಅಂತಂದರೆ ಲೇಡಿ ಒಬ್ಬರು, ಅವರು ಅಮೇರಿಕಾದಲ್ಲಿದ್ದು ಸೆಟ್ಲಾಗಿದ್ದಾರೆ ಅವರು. ಸರ್ ನಾನು ಒಂದು 2 ಕೋಟಿ ಕೊಡ್ತೀನಿ, ಅದನ್ನು ನೀವು ಯಾವ ರೀತಿ ಖರ್ಚು ಮಾಡ್ತೀರೋ ನೋಡಿ ನೀವು ಅಂದರೆ ಎಷ್ಟು ನಂಬಿಕೆ ಅವ್ರಿಗೆ, ಆಡಳಿತ ಮಂಡಳಿ ಮೇಲೆ ಎಷ್ಟು ನಂಬಿಕೆ. ಅದಕ್ಕೆ ತಕ್ಕಂಗೆ ಅವರು ಪ್ರೋಗ್ರಾಮ್ಸ್ ಹಾಕ್ಕೊಂಡಿದ್ದಾರೆ ಆಡಳಿತ ಮಂಡಳಿ. ಆ 2 ಕೋಟಿನ ಸಾಕಷ್ಟು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗೋ ಥರ ಖರ್ಚು ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಎಕ್ಸಾಂಪಲ್ ಏನಪ್ಪ ಕೊಡ್ತೀನಿ, ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಹೇಗೆ ನಮ್ಮ ಕಾಲೇಜು ಇತಿಹಾಸನ ಈಗ ತಾನೇ ನನ್ನ ಕಲೀಗಾದ ಕನ್ನಡ ಮೇಷ್ಟ್ರು ಹೇಳ್ತಾಯಿದ್ರು, ಮಹದೇವನವ್ರು ಹೇಳ್ತಾಯಿದ್ರು. ಈಗ ನಾನು ಅದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡಿ ಆ ಇತಿಹಾಸ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಜೊತೆಯಲ್ಲಿ ಅಂತಂದರೆ, ಈ ಕಾಲೇಜಿನ ಬಗ್ಗೆ ಎಷ್ಟರ ಮಟ್ಟಿಗೆ ಪ್ರೀತಿ, ಯಾವ ಉನ್ನತ ಮಟ್ಟದ ಇದಕ್ಕೆ ಇಟ್ಕೊಂಡಿದ್ದಾರೆ, ನಮ್ಮ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ ನಮ್ಮ ಕಾಲೇಜಿನ ಬಗ್ಗೆ ಅನ್ನೋದಕ್ಕೆ. ನೀವು ಎಲ್ಲರೂ ಬಂದು ಸೇರಿದ್ದೀರಿ, ಈ 500 ವಿದ್ಯಾರ್ಥಿಗಳು ಬಂದು ಸೇರಿದ್ದೀರಿ. ಲೈಕ್ ಫಸ್ಟ್ PUಗೆ ನಮ್ಮ ಬಿಲ್ಡಿಂಗ್ ನೋಡಿರ್ತೀರಿ. ನನ್ನ ಚೇಂಬರ್ 3rd ಫ್ಲೋರಲ್ಲಿದೆ, 1st ಫ್ಲೋರು 2nd ಫ್ಲೋರ್ ಎಲ್ಲ ನೋಡಿರ್ತೀರಿ. ಆಯಿತಾ? ನೀವು ಕಾಲೇಜಿಗೆ ಬಂದಾಗ ಇನ್ನೂ ಡೀಟೇಲಾಗಿ ನೋಡೋರಂತೆ. ಆ ಎಂಟೈರ್ ಬಿಲ್ಡಿಂಗು ಒಬ್ಬ ವ್ಯಕ್ತಿ, ನಮ್ಮ ಹಳೆಯ ವಿದ್ಯಾರ್ಥಿಯವರು, 1 ವರ್ಷ ಇಲ್ಲಿ ಓದಿರೋದವರು, ಆಯಿತಾ, ಹಳೆಯ ವಿದ್ಯಾರ್ಥಿಯವರು 10 ಕೋಟಿ ಕೊಟ್ಟು ಆ ಬಿಲ್ಡಿಂಗ್ ಪೂರ್ತಿ ಅವರು ಕಟ್ಟಿಸ್ಕೊಟ್ಟಿದ್ದಾರೆ. ಇವತ್ತು ನಾನು ಅಲ್ಲಿ ಚೇಂಬರ್ಲಿ ಕೂತ್ಕೋಬೇಕಾದ್ರೆ ಅವ್ರಿಗೊಂದು ಸತಿ ನಮಸ್ಕಾರ ಮಾಡಿಬಿಟ್ಟು ಕೂತ್ಕೊಳ್ತೀನಿ. ಅದು ಯಾರಪ್ಪ ಅಂತಂದರೆ, ನೀವೆಲ್ಲ ಕೇಳಿರ್ತೀರಿ, ಆ ಹೋಟ್ಲ್ಗೆ ಹೋಗಿ ಊಟನೂ ಮಾಡಿರ್ತೀರಿ. ಮಯ್ಯ ಹೋಟೆಲ್ ಅಂತ ಕೇಳಿದ್ದೀರಾ? ಆ ಮಯ್ಯ ಹೋಟ್ಲ್ ಮಾಲೀಕರೇ ಅವರು. ಆ ಮಾಲೀಕರು ಈ 10 ಕೋಟಿ ಬಿಲ್ಡಿಂಗ್ನ ಕಟ್ಟಿಕೊಟ್ಟು ನಮಗೆ ಇವತ್ತು PUನ ತುಂಬ ಚೆನ್ನಾಗಿ ಕ್ಲಾಸಸ್ ನಡೆಸ್ಕೊಂಡು ಹೋಗೋ ಥರ ಮಾಡ್ಕೊಂಡಿದ್ದಾರೆ. ಒಂದೊಂದು ಕ್ಲಾಸ್ ರೂಮು 30-40 ಅಂದರೆ 30 ಫೀಟ್ ಬೈ 40 ಫೀಟ್ ಇದು ಉದ್ದ ಅಗಲ. ಅಂದರೆ ನೀವು 30-40 ಇದ್ದರೆ ನೀವೊಂದು ಮನೆ ಕಟ್ಕೊಂಡ್ಬಿಡ್ತೀರಿ. ನಮ್ಮ 18 ಕ್ಲಾಸ್ ರೂಮ್ಸ್ ಇದೆ. 18 ಕ್ಲಾಸ್ ರೂಮನ್ನು 30-40 ಡೈಮೆನ್ಷನ್. ಮತ್ತು ಲ್ಯಾಬ್ಸು, ಸುಸಜ್ಜಿತವಾದ ಲ್ಯಾಬ್ಸ್ ಇದೆ.
50 ವರ್ಷ ಹಳೆಯ ಲ್ಯಾಬ್ಸ್ ಅದು. ಸೊ ನೀವು ಯಾವುದು ಹೊಸ ಇದನ್ನು ಇಂಥ ಎಕ್ವಿಪ್ಮೆಂಟ್ ಇಲ್ಲ ಅಂತ ಯಾವುದಾದ್ರು ತೋರಿಸ್ಬಿಟ್ರೆ ನಾವು ತಕ್ಷಣ ತರಿಸ್ಕೊಡೋ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಫಿಸಿಕ್ಸ್ ಲ್ಯಾಬ್ ಆಗ್ಬೋದು, ಕೆಮಿಸ್ಟ್ರಿ ಲ್ಯಾಬ್ ಆಗ್ಬೋದು, ಬಯಾಲಜಿ ಲ್ಯಾಬ್ ಆಗ್ಬೋದು, ಆಮೇಲೆ ಎಲೆಕ್ಟ್ರಾನಿಕ್ಸ್ ಆಗಲಿ, ಕಂಪ್ಯೂಟರ್ ಸೈನ್ಸ್ ಆಗಲಿ, ಇಂಥದ್ದು ಕಡಿಮೆಯಪ್ಪ ಅಂತ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಕಾಲೇಜಿನ ಬಗ್ಗೆ ಅತ್ಯಂತ ರೆಸ್ಪೆಕ್ಟ್ ಎದ್ದು ಬರುತ್ತೆ, ಎಲ್ಲರಿಗೂ ಕಾಣುತ್ತೆ, ಅದು ರೆಸ್ಪೆಕ್ಟ್ ಕಾಣುತ್ತೆ. ನೀವಿನ್ನೂ ಓದ್ತಾ 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 ನಿಮಗೂ ಗೊತ್ತಾಗುತ್ತೆ ಹೇಗೆ ಅಂತ. ಆಮೇಲೆ ಕಾಲೇಜಿನಲ್ಲಿ ಇಲ್ಲಿ ವಿದ್ಯಾರ್ಥಿ ಮತ್ತು ಮೇಷ್ಟ್ರುಗಳ ಸಂಬಂಧ ಅಥವಾ ಟೀಚರ್ ಸಂಬಂಧ ಹೇಗಿರುತ್ತೆ ಅಂತಂದರೆ ತುಂಬ ಆತ್ಮೀಯವಾಗಿ ಹೇಳ್ಕೊಡ್ತಾರೆ. ಬೈದ್ರು ತುಂಬ ಪ್ರೀತಿಯಿಂದ ಬೈತಾರೆ. ಇವಾಗ ನಾನು ಸುಮಾರು ಜನನ ಬೈತೀನಿ. ಬೈಯೋದು ಯಾರು? ನಮ್ಮ ಒಳ್ಳೇದಕ್ಕಲ್ಲ, ಮಕ್ಕಳು ಒಳ್ಳೇದಕ್ಕೇನೆ. ಸ್ಪೇರ್ ದಿ ರಾಡ್ ಆ್ಯಂಡ್ ಸ್ಪಾಯಿಲ್ ದ ಚೈಲ್ಡ್ ಅಂತ. ಇಲ್ಲಿ ರಾಡೇನು ನಾವು ಕೈಗೆ ತೊಗೊಳ್ಳಲ್ಲ, ಆದರೆ ಹರಿತವಾದ ನಾಲಿಗೆಯಿಂದನೇ ನಾವು ಅವ್ರನ್ನ ರಿಪೇರಿ ಮಾಡ್ತೀವಿ. ಸೊ ದಯವಿಟ್ಟು ಪೇರೆಂಟ್ಸ್ ಏನು ಬೇಜಾರು ಮಾಡ್ಕೋಬಾರ್ದು, ಆಯಿತಾ? ಸೊ ಇಲ್ಲಿ ನಾವು ಮಕ್ಕಳನ್ನು ತಿದ್ದಬೇಕಾದ್ರೆ ನಾವು ನಮ್ಮದೇ ಆದ ಧಾಟಿಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ತಿದ್ದುತ್ತೀವಿ ನಾವು. ಸೊ ಮಕ್ಕಳಿಗೆ ಕನ್ಸೆಂಟ್ ಲೆಟ್ರ್ ಫಸ್ಟು ನೀವು ಮಂಡೇ ಕಳಿಸ್ಕೊಡ್ಬೇಕಾದ್ರೆ ಕನ್ಸೆಂಟ್ ಲೆಟ್ರ್ ಪೂರ್ತಿ ನೀವು ಫಿಲ್ ಮಾಡಿ ಅದಕ್ಕೆ ಸೈನ್ ಮಾಡಿ, ವಿದ್ಯಾರ್ಥಿ ಇಲ್ಲಿ ಬರೋ ವಿದ್ಯಾರ್ಥಿ ಆ ಕನ್ಸೆಂಟ್ ಲೆಟ್ರ್ ಕ್ಯಾರಿ ಮಾಡಿಕೊಂಡೇ ಬರಬೇಕು. ಪ್ರತಿ ವಿದ್ಯಾರ್ಥಿನೂ ತನ್ನದೇ ಆದ ವಾಟರ್ ಬಾಟಲ್ ಕ್ಯಾರಿ ಮಾಡಲಿ, ತನ್ನದೇ ಆದ ಸ್ಯಾನಿಟೈಸರ್ ಕ್ಯಾರಿ ಮಾಡಲಿ, ಸಣ್ಣದೊಂದು ಬಾಟ್ಲು ಕ್ಯಾರಿ ಮಾಡಲಿ. ವಾಟರ್ ಬಾಟ್ಲ್ ಇರಬೇಕು, ಸ್ಯಾನಿಟೈಸರ್ ಬಾಟ್ಲ್ ಇರಬೇಕು. ಇಲ್ಲಿ ನಾವು ಸ್ಯಾನಿಟೈಸರ್ ಇಟ್ಕೊಂಡಿರ್ತೀವಿ, ದಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್. ಆದರೆ ಅದೆಲ್ಲನೂ ನೀವು ಕೊಟ್ಟು ಕಳಿಸಿದ್ರೆ ಇಲ್ಲಿ ಯಾವುದೇ ರೀತಿಯ ಬೇರೆ ಥರ ಆರೋಗ್ಯ ಕೆಡುವಂಥ ಇದು ಬರಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ನಾವು ಒಂದು ಬೆಂಚಲ್ಲಿ ಇಬ್ಬರನ್ನ ಕೂರಿಸ್ತೀವಿ. ನೀವು ಬೆಂಚುಗಳು ಸಹ ನೋಡಿದಿರಿ ನೀವು ನಮ್ಮ ರೂಮ್ಸ್ ಬಂದಾಗ. ಆ ಬೆಂಚಲ್ಲಿ ಒಂದು ಬೆಂಚಲ್ಲಿ ಇಬ್ಬರನ್ನ ಕೂರಿಸ್ತೀವಿ. ಆದ್ದರಿಂದ ಏನೇನೂ ಆತಂಕ ಇಲ್ಲದೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಳಿಸಿ. ಯಾರಿಗೆ ನಾವು ಕಳ್ಸೋಕ್ಕೆ ಇಷ್ಟ ಇಲ್ವೋ ಅಂತಂದರೆ ನೀವು ಒಂದು ಲೆಟ್ರ್ ನಮಗೆ ಹೇಳಬೇಕು, ಅಥವಾ ಕ್ಲಾಸ್ ಟೀಚರ್ ಜೊತೆ ಕಾಂಟ್ಯಾಕ್ಟ್ ತೊಗೊಳ್ಬೇಕು. ಕಾಂಟ್ಯಾಕ್ಟ್ ತೊಗೊಂಡು ಅವರಿಗೆ ಆನ್ಲೈನ್ ಪಾಠ ತಲುಪೋ ಥರ ನಾವು ಮಾಡ್ತೀವಿ. ಆದರೆ ಒಂದು ತಿಳ್ಕೊಳ್ಳಿ, ನಾವು ಆಫ್ಲೈನ್ ಪಾಠ ಮಾಡುವಾಗ ಮೇಷ್ಟ್ರು ಏನು ಮಾಡ್ತಾರೆ, ಮೊಬೈಲ್ನ ಇಲ್ಲಿಟ್ಬಿಟ್ಟು ಮೊಬೈಲ್ನಲ್ಲಿ ಪಾಠ ತಲುಪ್ತಾ ಇರುತ್ತೆ ಮಕ್ಕಳಿಗೆ. ಹಾಗೆಯೇ ಫಿಸಿಕಲಾಗಿ ಯಾರು ಕೂತ್ಕೊಂಡಿರ್ತಾರೋ ಅವ್ರಿಗೂ ಪಾಠ ಆಗ್ತಾ ಇರುತ್ತೆ. ಸೊ ದಿ ಫೋಕಸ್ will be on the class, on the students' presence in the class. ಸೊ ಕ್ಲಾಸಲ್ಲಿ ಇರೋರಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇರ್ತೀವಿ. ಸೊ ಆನ್ಲೈನಲ್ಲಿ ಕೇಳಿಸ್ಕೋಬೋದು ಪಾಠ, ಏನೂ ತೊಂದರೆ ಇಲ್ಲ. ಆದ್ದರಿಂದ ಇಟ್ ಈಸ್ ಲೆಫ್ಟ್ ಟು ಯುವರ್ ಚಾಯ್ಸ್. ಮೆಜಾರಿಟಿ ವಿ ವುಡ್ ಲೈಕ್ ಯು ಟು ಕಮ್ ಟು ದ ಕ್ಲಾಸ್. 1-1.5 ವರ್ಷದಿಂದ ಮನೇಲಿದ್ದು ಸಾಕಾಗಿರುತ್ತೆ ನಿಮಗೂ ಅಲ್ವಾ. ಇಲ್ಲಿ ಬಂದು ಎದುರುಗಡೆ ಕೂತ್ಕೊಂಡು ಮೇಷ್ಟ್ರುಗಳ ಪಾಠ ಕೇಳಿದಾಗ ನಿಮ್ದೇನೇ ಅನುಮಾನಗಳಿರಲಿ, ಅನುಮಾನಗಳನ್ನ ಬಗೆಹರಿಸ್ಕೋಬೋದು. ನಂತರ ಕ್ಲಾಸ್ ಟೀಚರ್ಸ್ನ ಮೀಟ್ ಮಾಡ್ಬೋದು ಅಥವಾ ಟೀಚರ್ಸ್ನ ಮೀಟ್ ಮಾಡ್ಬೋದು. ಯಾವ ಟೀಚರು ನಾನು ಇನ್ನೊಂದು ಸತಿ ಹೇಳ್ಕೊಡಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. 1 ಸತಿ ಅಲ್ಲ, 2 ಸತಿ ಅಲ್ಲ, 10 ಸತಿ ಕೇಳಿದ್ರು ಹೇಳ್ಕೊಡ್ತಾರೆ, ನೋಟ್ಸ್ ಕೊಡ್ತಾರೆ. ಯಾವ ಪೇರೆಂಟು ದಯವಿಟ್ಟು ಟ್ಯೂಷನ್ಗೆ ಕಳಿಸ್ಬೇಡಿ ಮಕ್ಕಳನ್ನ. ನಿಮಗೆ ದುಡ್ಡು ಜಾಸ್ತಿ ಇದ್ದರೆ ನಮಗೆ ಡೊನೇಟ್ ಮಾಡಿ, ಆಯಿತಾ? ಇನ್ನು ಮಕ್ಕಳಿಗೆ ಯಾರು ಬಡ ಮಕ್ಕಳಿಗೆ ಅವ್ರಿಗೆ ಫೀಸ್ ಕಟ್ಟಿದ್ರಾಗತ್ತೆ. ದಯವಿಟ್ಟು ಟ್ಯೂಷನ್ ಕಳಿಸ್ಬೇಡಿ. ನಮ್ಮ ಮೇಷ್ಟ್ರುಗಳು ಮಾಡೋ ಪಾಠನ ಕರೆಕ್ಟಾಗಿ ನೀವು ಕೇಳಿಸ್ಕೊಂಡು ಅದು ಕರೆಕ್ಟಾಗಿ ನೋಟ್ಸ್ ಮೇಂಟೈನ್ ಮಾಡಿ ಓದಿದ್ರೆ 80% 90% ತೊಗೊಳೋದ್ರಲ್ಲಿ ಏನೂ ಡೌಟ್ ಇಲ್ಲ. ಮಕ್ಕಳು ಕ್ಲಾಸಿಗೆ ಕರೆಕ್ಟಾಗಿ ಬರ್ತಾ ಇದ್ದಾರಾ ನೋಡಿ. ಯಾಕಂದ್ರೆ ಬರದೇ ಇದ್ದರೆ ನಾವು ಇಮ್ಮಿಡಿಯೇಟಾಗಿ ನಿಮಗೆ ಮೆಸೇಜ್ ಹಾಕ್ತೀವಿ. ಮೆಸೇಜ್ ಹಾಕಿದ ತಕ್ಷಣ ಹುಡುಗನ್ನೇ ಕೇಳ್ಬಿಟ್ಟು ಯಾಕೋ ಹೋಗಲಿಲ್ವಾ ಅಂತ ಅಂದ್ಬಿಟ್ರೆ ಹುಡುಗ ಏನೋ ಒಂದು ಸಬು ಬೆಳ್ತಾನೆ, ಸುಮ್ಮನಾಗಬಾರ್ದು. ಬರಬೇಕು, ತಕ್ಷಣ ಬಂದು ವಿಚಾರಿಸ್ಬೇಕು, ಯಾಕೆ ಹೀಗಾಗ್ತಾಯಿದೆ, ಏನಾಗ್ತಾಯಿದೆ. ನೀವು ಫೀಸ್ ಕಟ್ಟಿರ್ತೀರಿ, ನಿಮ್ಮ ಹಾರ್ಡ್ ಅರ್ನ್ಡ್ ಮನಿ ಅದು. ಓಕೆ, ನಿಮ್ಮ ಹಾರ್ಡ್ ಅರ್ನ್ಡ್ ಮನಿನ ಇಲ್ಲಿ ನೀವು ಮಕ್ಕಳಲ್ಲಿ ಇನ್ವೆಸ್ಟ್ ಮಾಡಿರ್ತೀರಿ ಅವ್ರ ಫ್ಯೂಚರ್ಗೋಸ್ಕರ. ಅದರಿಂದ ನಮಗೂ ಅಷ್ಟೇ, ನಿಮಗೆಷ್ಟು ಕಾಳಜಿ ಇದೆಯೋ ನಿಮ್ಮಷ್ಟೇ ಕಾಳಜಿ ನಮಗೂ ಇದೆ. ಅದಕ್ಕಿಂತ ಹೆಚ್ಚಿನ ಕಾಳಜಿ ಇದೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮಷ್ಟೇ ಕಾಳಜಿ ನಮಗೂ ಇದೆ. ಮಕ್ಕಳ ಫ್ಯೂಚರ್ ರೂಪಿಸೋದ್ರಲ್ಲಿ ನಾವು ಅಷ್ಟೇ ಸಹಾಯ ಮಾಡ್ತೀವಿ ನಿಮಗೆ, ಆಯಿತಾ? ಸೊ ಇದೆಲ್ಲನೂ ನೀವು ದಯವಿಟ್ಟು ಮನಸ್ಸಲ್ಲಿಟ್ಕೊಂಡು ದಯವಿಟ್ಟು ಬಂದು ಕಾಲೇಜುಗಳಿಗೆ ಬಂದು ಕ್ಲಾಸ್ ಟೀಚರ್ಸ್ನ ಮೀಟ್ ಮಾಡಿ, ನನ್ನನ್ನು ಮೀಟ್ ಮಾಡಿ, ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡ್ತೀವಿ. ಒಂದು ಕ್ವಾರ್ಟರ್ಲಿ ಆದ ತಕ್ಷಣ ನಿಮ್ಮ ಹುಡುಗರು ಯಾವ ರೀತಿಯಲ್ಲಿದ್ದಾರೆ, ಯಾವ ಲೆವೆಲಲ್ಲಿದ್ದಾರೆ ಅಂಥೇಳಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡ್ತೀವಿ. ಆಮೇಲೆ ಮಿಡ್ ಟರ್ಮ್ ಆದಮೇಲೆ ಒಂದು ಸತಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾಡ್ತೀವಿ. ದಯವಿಟ್ಟು ಮೀಟಿಂಗ್ಗಳು ಬನ್ನಿ. ನೀವು ಮೀಟಿಂಗ್ಗಳು ಬಂದಾಗಲೇ ನಿಮಗೆ ಗೊತ್ತಾಗೋದು. ಕೆಲವು ಸತಿ ಏನು ಮಾಡ್ತಾರೆ ಮಕ್ಕಳು ಅಲ್ಲಲ್ಲೇ ಫಿಲ್ಟರ್ ಮಾಡಿಬಿಟ್ಟು ಮೀಟಿಂಗ್ ಇರೋ ಬಗ್ಗೆ ಹೇಳೋದೇ ಇಲ್ಲ. ಅದರಿಂದ ನಾವು ನಿಮಗೂ ಮೆಸೇಜ್ ಹಾಕ್ತೀವಿ,
ಪೇರೆಂಟ್ಸ್ಗೆ ಮೆಸೇಜ್ ಹಾಕ್ತೀವಿ. ಮೆಸೇಜ್ ಹಾಕಿದಾಗ SMS ಕಳಿಸಿದಾಗ SMS ನೋಡ್ಕೊಂಡಾದ್ರೂ ನೀವು ಬರಬೇಕಾಗತ್ತೆ, ಬಂದು ಮೀಟ್ ಮಾಡಬೇಕಾಗತ್ತೆ. ಸೊ ಎಲ್ಲ ಮಕ್ಕಳಲ್ಲೂ ಕೇಪಬಿಲಿಟಿ ಇದೆ. ನಮ್ಮ ಮಗ ಕನ್ನಡದಲ್ಲಿ ಡಲ್ಲು ಮೇಡಮ್, ಕನ್ನಡದಲ್ಲಿ ಡಲ್ಲು ಅಂತ ಹೇಳೋದೇ ಹೆಗ್ಗಳಿಕೆ ಅನ್ನೋ ಥರ ದಯವಿಟ್ಟು ತಿಳ್ಕೊಬೇಡಿ. ಯಾಕೆ ನಾವು ಸುಮಾರು ಜನ ಕನ್ಸಿರ್ಬೋದು, ಇವರೇನಿದು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಂದ ನಾವು ಬಂದಿರೋ ಮಕ್ಕಳನ್ನ ಕನ್ನಡ ಬರೆಸ್ತಾರಲ್ಲ ನೀವು ಅಂತ ಹೇಳ್ಬಿಟ್ಟು. ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಮಿಂದನೇ, ಮೆಜಾರಿಟಿ ಅಟ್ಲೀಸ್ಟ್ 99.9% ಮಕ್ಕಳು ಇಂಗ್ಲೀಷ್ ಮೀಡಿಯಮಿಂದನೇ ಬಂದಿರೋದು. ಆದರೆ ಕನ್ನಡ ಈಗ 500 ಜನ ಮಕ್ಕಳಲ್ಲಿ 450 ಜನ ಒಂದಲ್ಲ ಒಂದು ಮಿಸ್ಟೇಕು ಕನ್ನಡ ಬರೆಸಿದಾಗ. ನಾವಿನ್ನೇನು ಚೆಕ್ ಮಾಡೋಕ್ಕಾಗಲ್ಲ, ಅವ್ರ ಮ್ಯಾಥಮೆಟಿಕ್ಸ್ ಚೆಕ್ ಮಾಡೋಕ್ಕಾಗಲ್ಲ, ಅವ್ರ ಸೈನ್ಸ್ ಚೆಕ್ ಮಾಡೋಕ್ಕಾಗಲ್ಲ, ಇನ್ನೇನು ಚೆಕ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇರೋ ಶಾರ್ಟ್ ಟೈಮಲ್ಲಿ ಏನಪ್ಪ ಅಟ್ಲೀಸ್ಟ್ ಅವರು ಇಂಗ್ಲೀಷ್ ಅಂತೂ ಬರೀತಾರೆ. ಸೊ ಲ್ಯಾಂಗ್ವೇಜಸ್ ಅಟ್ಲೀಸ್ಟ್ ಕರೆಕ್ಟಾಗಿ ಬರೀತಾರಾ ಇಲ್ವಾ ಅಂತ ಚೆಕ್ ಮಾಡೋದೊಂದೇ ನಮ್ಮ ಉದ್ದೇಶ. ಯಾರಿಗೂ ಅವಮಾನ ಮಾಡಬೇಕು ಅಥವಾ ಟು ಪುಟ್ ದ ಚೈಲ್ಡ್ ಡೌನ್ ಅಂತ ಇಲ್ಲವೇ ಇಲ್ಲ, ಆ ಥರ ಇಲ್ಲ. ಸೊ ಅದನ್ನು ಬರೆಸಿ ಕೆಲವರಿಗೆ ಟೈಮ್ ಕೊಟ್ಟಿದ್ದೀವಿ. ಟೈಮ್ ಕೊಟ್ಟಾಗ ನೀವು ಟೈಮ್ ತೊಗೊಂಡು ಅದನ್ನು ಸರಿಪಡಿಸಿ ವಾಪಸ್ ಕರ್ಕೊಂಬಂದು ಸೇರಿಸಿದಿರಿ, ಫಾರ್ ವಿಚ್ ವಿ ಆರ್ ರಿಯಲಿ ವೆರಿ ವೆರಿ ಹ್ಯಾಪಿ. ಓಕೆ, ಸೊ ನಮ್ಮ ಉದ್ದೇಶ ಅಷ್ಟೇ, ಓದಬೇಕು ಮಕ್ಕಳು ಅಷ್ಟೇ, ಹೇಗೋ ಮಾಡಿ ಓದಬೇಕು, ನಾವು ಓದಿಸ್ಬೇಕು. ಓದಿಸೋದಕ್ಕೆ ಬೇರೆ ಬೇರೆ ಮೆಥಡ್ಸ್ ನಾವು ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ ಅಷ್ಟೇ. ಸೊ ಇದಿಷ್ಟೂ ನಾನು ನಿಮಗೆ ಇಂಪಾರ್ಟೆಂಟಾಗಿ ಹೇಳಬೇಕಾಗಿತ್ತು. ಡ್ರೆಸ್ ಕೋಡ್ ಬಗ್ಗೆ, ಡ್ರೆಸ್ ಕೋಡ್ ಇದೆ, ದಯವಿಟ್ಟು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಡ್ರೆಸ್ ಕೋಡ್ ಬಗ್ಗೆ ಟೀಚರ್ಸ್ ಹೇಳ್ತಾರೆ, ಈಗ ಒಬ್ಬರೊಬ್ಬರು ಎಕ್ಸಾಮ್ಸ್ ಬಗ್ಗೆ ಹೇಳ್ತಾರೆ, ಡ್ರೆಸ್ ಕೋಡ್ ಬಗ್ಗೆ ಹೇಳ್ತಾರೆ. ಆಯಿತಾ? ಮಕ್ಕಳ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು ತಂದೆ ತಾಯಿ ತುಂಬ ಹೆಲ್ಪ್ ಮಾಡಬೇಕು ಅವರಿಗೆ. ಅದು ಯಾವಾಗ ಆಗತ್ತಪ್ಪ, ಮನಸ್ಸಿನ ಕಡಲು ಅಲೆ 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 ಒಡೆದಾಡ್ತಾ ಇರುತ್ತಂತೆ. ಆ ಅಲೆ ಯಾವಾಗ ಶಾಂತ ಆಗುತ್ತಪ್ಪ ಅಂತಂದರೆ, ಆ ಕಾನ್ಫಿಡೆನ್ಸ್ ಇರೋ ಮನುಷ್ಯನಿಗೆ ಮಾತ್ರ ಆ ಅಲೆ ಶಾಂತವಾಗಕ್ಕೆ ಸಾಧ್ಯ. ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂತಂದರೆ, ನೀವು ಚೆನ್ನಾಗಿ ಸತತ ಪರಿಶ್ರಮ, ಸತತ ಅಭ್ಯಾಸ ಮಾಡಿದ್ರೆ ನಿಮಗೆ ತಾನಾಗೇ ಕಾನ್ಫಿಡೆನ್ಸ್ ಬರುತ್ತೆ. ಯಾವಾಗ ಕಾನ್ಫಿಡೆನ್ಸ್ ಬರುತ್ತೋ ನಿಮ್ಮ ಮನಸ್ಸಿನ ಕಡಲು ಶಾಂತವಾಗಿರುತ್ತೆ, ಅವಾಗ ಚೆನ್ನಾಗಿ ನಿದ್ದೆ ಬರುತ್ತೆ ಅವಾಗ. ಆಯಿತಾ? ಮಕ್ಕಳಿಗೆ ಓದಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು. ಹೆಲ್ತಿ ಮೈಂಡ್ ಇನ್ ಅ ಹೆಲ್ದಿ ಬಾಡಿ. ಸೊ ನಿಮ್ಮ ಮೈಂಡ್ ಹೆಲ್ದಿಯಾಗಿರಬೇಕಾದ್ರೆ ಬಾಡಿನೂ ಹೆಲ್ದಿಯಾಗೇ ಇರಬೇಕು. ಆಯಿತಾ? ಸೊ ಇದಿಷ್ಟು ಪಾಯಿಂಟ್ಸ್ನ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಸೊ ನೀವು ಪೇರೆಂಟ್ಸ್ ಆಗಿ ಎಷ್ಟು ನಿಮಗೆ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿ ಇರುತ್ತೋ ಅದನ್ನು ನೀವು ದಯವಿಟ್ಟು ನಮ್ಮ ಹತ್ರನೂ ಬಂದು ಹಂಚ್ಕೊಳ್ಳಿ. ನಾವು ಅದರಷ್ಟೇ ನಿಮಗೆ ಸ್ಪಂದಿಸಿ ನಾವು ಏನೇನು ಮಾಡಬೇಕು. ಎಲ್ಲ ಮಕ್ಕಳನ್ನ ಈಕ್ವಲಾಗಿ ಟ್ರೀಟ್ ಮಾಡೋಕ್ಕೂ ಕೆಲವು ಸತಿ ಕಷ್ಟ ಆಗುತ್ತೆ. ಯಾಕಂದರೆ ಸಮ್ ಆರ್ ಕ್ವಿಕ್ ಲರ್ನರ್ಸ್, ಸಮ್ ಆರ್ ಸ್ಲೋ ಲರ್ನರ್ಸ್. ಸೊ ಎಲ್ಲರಿಗೂ ನಾವು ಹೇಳ್ಕೊಡ್ತೀವಿ, ಏನೂ ಭಯಪಡಬೇಕಾಗಿದ್ದಿಲ್ಲ. ಆಯಿತಾ? ಯಾವ ಸಬ್ಜೆಕ್ಟ್ ಬಗ್ಗೆನೂ ಭಯಪಡಬೇಕಾಗಿಲ್ಲ. ನೀವೇನೇ ಅಕಸ್ಮಾತ್ ಮಾತಾಡಬೇಕು ಅಂದರೆ ನನ್ನ ಹತ್ರ ದಯವಿಟ್ಟು ಚೇಂಬರ್ಗೆ, ಯು ಕ್ಯಾನ್ ಆಲ್ವೇಸ್ ವಾಕ್ ಇನ್ ಟು ಮೈ ಚೇಂಬರ್ಸ್ ಆ್ಯಂಡ್ ಯು ಕ್ಯಾನ್ ಟಾಕ್ ಟು ಮೀ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಯೂಶ್ವಲಿ 9:30 to 4:30 ಕ್ಲಾಸಸ್ ಇರುತ್ತೆ. ಈಗ ಏನಪ್ಪ ಮಾಡಿದ್ದೀವಿ ಅಂತಂದರೆ, ಈಗ ಟು ಬಿಗಿನ್ ವಿತ್ 10:30 3 ಗಂಟೆವರೆಗೂ ಮಾತ್ರ ಮಾಡಿದ್ವಿ, ಬರೀ 4 hours ಮಾತ್ರ ಮಾಡಿದ್ದೀವಿ. ಫುಲ್ ಫ್ಲೆಜ್ಡ್ ಕ್ಲಾಸಸ್ ಸ್ಟಾರ್ಟ್ ಆದಾಗ ಅಥವಾ ಲ್ಯಾಬ್ ಸ್ಟಾರ್ಟ್ ಆದಾಗ 9:30 4:30 ಕ್ಲಾಸಸ್ ಆಗುತ್ತೆ. ಆಯಿತಾ? ಸೊ ಕಂಟಿನ್ಯೂಸ್ಲಿ ವಾಟ್ ಯು ಡೂ ಬಿಕಮ್ಸ್ ಅ ಹ್ಯಾಬಿಟ್. ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ಕಂಟಿನ್ಯೂಸ್ಲಿ ವಾಟ್ ಯು ಡೂ ಬಿಕಮ್ಸ್ ಅ ಹ್ಯಾಬಿಟ್ ಆ್ಯಂಡ್ your continuous habit becomes your attitude. So develop good habits, develop good attitude, which is very very important for a citizen. ಯಾಕಂದರೆ ವೇರ್ ಇಂಡಿಯಾ ಇಸ್ ಬಿಲ್ಟ್ ಅಥವಾ ವೇರ್ ಅ ಕಂಟ್ರಿ ಇಸ್ ಬಿಲ್ಟ್, ಇಟ್ ಇಸ್ ಬಿಲ್ಟ್ ವಿದಿನ್ ದ 4 walls ಆಫ್ ಅ ಕ್ಲಾಸ್ ರೂಮ್ ಅಂತೆ. ಇಟ್ ಈಸ್ ಬಿಲ್ಟ್ ವಿದಿನ್ ದ 4 walls ಆಫ್ ಅ ಕ್ಲಾಸ್ ರೂಮ್. ಸೊ ನಾವು ಮುಂದಿನ ಪ್ರಜೆಗಳನ್ನ, ಮುಂದಿನ ಪೀಳಿಗೆಯನ್ನು ತಯಾರು ಮಾಡ್ತಾಯಿದ್ವಿ. ಆದ್ದರಿಂದ ನಮ್ಮ ಜವಾಬ್ದಾರಿ ಎಷ್ಟಿದೆಯೋ ಪೇರೆಂಟ್ಸ್ ಜವಾಬ್ದಾರಿ ಅಷ್ಟೇ ಮುಖ್ಯ. ಸೊ ಇನ್ನು ಮಾತಾಡ್ತಾ ಇದ್ದರೆ ಸಾಕಷ್ಟು ವಿಷಯಗಳು ಹೇಳೋದಿದೆ ನಿಮಗೆ. ಸೊ ಇಂಪಾರ್ಟೆಂಟ್ ವಿಷಯ ಏನು ಬೇಕೋ ಅದನ್ನು ನಾನು ಹೇಳಿದ್ದೀನಿ. ಸೊ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ದಯವಿಟ್ಟು ಕಾಲೇಜಿಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಅಥವಾ ಕ್ಲಾಸ್ ಟೀಚರ್ ಮುಖಾಂತರ ನೀವು ಯಾವ ಇನ್ಫಾರ್ಮೇಷನ್ ಬೇಕಾದ್ರೂ ತೊಗೋಬೋದು. ಮೊದಲಿಗೆ ಲ್ಯಾಂಗ್ವೇಜಸ್ ಬುಕ್ಸ್ ಪರ್ಚೇಸ್ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಹೇಳಿ ಕಳಿಸಿದ್ದೀವಿ. ಲ್ಯಾಂಗ್ವೇಜಸ್ ಬುಕ್ಸ್ ಇಲ್ಲದೆ
ಕ್ಲಾಸಿಗೆ ಬಂದರೆ ಏನಾಗುತ್ತೆ ಅಂತಂದರೆ ಮೇಷ್ಟ್ರುಗಳು ಓದ್ಕೊಂಡು ಹೋಗ್ತಾ ಇರ್ತಾರೆ, ಇವರು ಲೈನ್ ಬೈ ಲೈನ್ ಇವ್ರು ನೋಡಬೇಕಾಗತ್ತೆ. ಆದ್ದರಿಂದ ಲ್ಯಾಂಗ್ವೇಜ್ ಬುಕ್ಸ್ ಆರ್ ರಿಯಲಿ ಇಂಪಾರ್ಟೆಂಟ್. ಕೋರ್ ಸಬ್ಜೆಕ್ಟ್ಸ್ ಬುಕ್ಸು ಬೇಕಾದರೆ ಟೀಚರ್ಸ್ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಹೇಳ್ತಾರೆ ಕೋರ್ ಸಬ್ಜೆಕ್ಟ್ಸು ಹೇಗೆ ಅಂತ. ಕೋರ್ ಸಬ್ಜೆಕ್ಟ್ಸ್ ನೀವಾಗೆ ನೀವು ಓದೋಕ್ಕೆ ಹೋಗಬೇಡಿ. ಏನಪ್ಪ ಇದು ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಥರ ಕಾಣ್ತಾ ಇದೆ ಅಂತ ಅನಿಸುತ್ತೆ. ವೆದರ್ ಇಟ್ ಇಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆರ್ ಬಯಾಲಜಿ, ಆರ್ ವೆದರ್ ಇಟ್ ಇಸ್ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್ ಆರ್ ಎಕನಾಮಿಕ್ಸ್, ಇಟ್ ಲುಕ್ಸ್ ಲೈಕ್ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಟು ಯು. ಬಿಕಾಸ್ ಇಷ್ಟು ದಪ್ಪ ಉಕ್ಕಿಸು, ಅಯ್ಯೋ ನಾನು ಏನು ಓದೋಕ್ಕಾಗುತ್ತಾ ಅನ್ನೋ ಥರ ನಿಮಗೆ ಫೀಲ್ ಆಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ಯುವರ್ ಕೋರ್ ಸಬ್ಜೆಕ್ಟ್ಸ್. ಓಕೆ, ಬೈ ಓನ್ಲಿ ಲ್ಯಾಂಗ್ವೇಜ್ ಬುಕ್ಸ್ ರೈಟ್ ನೌ ಆ್ಯಂಡ್ ಬೈ ಸಮ್ 10 ಲಾಂಗ್ ನೋಟ್ ಬುಕ್ಸ್. ಓಕೆ, ದ್ಯಾಟ್ ವಿಲ್ ಬಿ ಇನಫ್ ಫಾರ್ ನೌ. ಮಿಕ್ಕದ್ದು ಟೀಚರ್ಸು ಯಾವ್ಯಾವ ಸಬ್ಜೆಕ್ಟಿಗೆ ಇಷ್ಟೆಷ್ಟು ಪೇಜಿನ ಬುಕ್ ಇಡಬೇಕು. ಫಾರ್ ಎಕ್ಸಾಂಪಲ್ ಅಕೌಂಟೆನ್ಸಿಗೆ ಜಾಸ್ತಿ ಪೇಜಿನ ಬುಕ್ ಬೇಕಾಗ್ಬೋದು. ಸೊ ಅಂಥದ್ದೆಲ್ಲ ಕ್ಲಾಸಿಗೆ ಬಂದಾಗ ಹೇಳ್ತಾರೆ ಅವರು, ಆಯಿತಾ. ಸೊ ಎಲ್ಲರಿಗೂ ದೇವರು ಸಾಕಷ್ಟು ಬುದ್ಧಿ ಕೊಟ್ಟಿದ್ದಾನೆ. ಎಕನಾಮಿಕ್ ಮಟ್ಟ ಏನಾಗುತ್ತಪ್ಪ ಅಂತಂದರೆ ಒಬ್ಬರದ್ದು ಮೇಲಿರುತ್ತೆ, ಒಬ್ಬರದ್ದು ಕೆಳಗಡೆ ಇರುತ್ತೆ. ಎಲ್ಲರೂ ಎಜುಕೇಷನ್ ಇಸ್ ದಿ ಓನ್ಲಿ ಟೂಲ್ ಟು ಬ್ರಿಂಗ್ ಯು ಅಪ್ in all levels, in all fields. ಎಜುಕೇಷನ್ ಒಂದರಿಂದನೇ ಸಾಧ್ಯ, ಆಯಿತಾ. ಸೊ ನಿಮ್ಮ ಫ್ಯಾಮಿಲಿನ ಫೈನಾನ್ಷಿಯಲಿ ನೀವು ಎತ್ತಬೇಕು ಅಂತಂದರೆ ಯು ಶುಡ್ ಬಿ ಎಜುಕೇಟೆಡ್, ಯು ಶುಡ್ ಬಿ ವೆಲ್ ಪ್ಲೇಸ್ಡ್. ಆಟೋಮ್ಯಾಟಿಕ್ಕಾಗಿ ಜನ್ರೇಷನ್ಸ್ ಬೈ ಜನ್ರೇಷನ್ಸ್ ಇಂಪ್ರೂವ್ ಆಗ್ತಾ ಇದೆ. ನಮ್ಮ 1947ಗೆ ಕಂಪೇರ್ ಮಾಡಿದ್ರೆ ನಮ್ಮ ಲೆವೆಲ್ ಈಗ ತುಂಬ ನಾವು ನೆಮ್ಮದಿಯಿಂದ ಇದ್ವಿ. ಇಂಡಿಯಾ ಇಂದು ಮುಂದುವರಿತಾ ಇರೋ ದೇಶನೇ, ಆದರೆ ಸಾಕಷ್ಟು ಫೈನಾನ್ಷಿಯಲಿ ವಿ ಆರ್ ವೆಲ್ ಆಫ್ ಅಂತಲೇ ಹೇಳಬೇಕಾಗುತ್ತೆ, ಆಯಿತಾ. ಸೊ ದಯವಿಟ್ಟು ಮಕ್ಕಳನ್ನ ನೀವು ನೋಡ್ಕೊಳ್ಳಿ, ನಾವು ನೋಡ್ಕೊಳ್ಳೋಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ. ಎಲ್ಲ ಮಕ್ಕಳಿಗೂ, ಇಲ್ಲಿ ಸೇರಿಕೊಂಡಿರೋ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ, ಲೆಕ್ಚರ್ ಕಾಂಟೆಸ್ಟ್ಸ್ ಆಗಲಿ, ಆಮೇಲೆ ಡ್ರಾಮಾ ಕಾಂಟೆಸ್ಟ್ಸ್ ಆಗಲಿ, ಮ್ಯೂಸಿಕ್ ಕಾಂಟೆಸ್ಟ್ಸ್ ಆಗಲಿ ಥ್ರೂ ಔಟ್ ದ ಇಯರ್ ನಡೀತಾ ಇರುತ್ತೆ. ಇಫ್ ದ ಪ್ಯಾಂಡಮಿಕ್ ಇಸ್ ನಾಟ್ ದೇರ್, ಐ ಓನ್ಲಿ ಹೋಪ್ ದಟ್ ಥರ್ಡ್ ವೇವ್ ಹಿಟ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಯಾಕಂದರೆ ವಿ ಡೋಂಟ್ ನೋ ದ ಫ್ಯೂಚರ್ ಆಫ್ ದಿಸ್, ಹೌ ಇಟ್ ಬಿಹೇವ್ಸ್, ದ ಬಿಹೇವಿಯರ್ ಆಫ್ ಕೊರೋನಾ, ವಿ ಡೋಂಟ್ ನೋ ಹೌ ಇಟ್ ಬಿಹೇವ್ಸ್ ಅಂತ. ಸೊ ಥರ್ಡ್ ವೇವ್ ಬಗ್ಗೆ ಎಚ್ಚರ ಇರಲಿ. ಮಕ್ಕಳಿಗೂ ಸಾಕಷ್ಟು ನೀವು ತಿಳುವಳಿಕೆ ಹೇಳಿ, ನಾವು ಇಲ್ಲಿ ತಿಳುವಳಿಕೆ ಹೇಳ್ತೀವಿ. ಯಾರೂ ಹುಷಾರು ತಪ್ಪೋದು ಬೇಡ, ಆಯಿತಾ. ಸೊ ಎಲ್ಲರೂ ಆರೋಗ್ಯಕರವಾಗಿರಲಿ, ಎಲ್ಲರೂ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಇಲ್ಲಿಂದ ಹೊರಗಡೆ ಹೋಗಲಿ ಅನ್ನೋದೇ ನಮ್ಮ ಆಶಯ. ಸೊ ಹೀಗೆ ಹೇಳ್ತಾ ನಿಮ್ಮೆಲ್ಲರಿಗೂ ನಮ್ಮ ಕಾಲೇಜನ್ನ ಚೂಸ್ ಮಾಡ್ಕೊಂಡಿದ್ದಕ್ಕೆ ಮಕ್ಕಳಿಗೆ ಆ್ಯಂಡ್ ಪೋಷಕರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. It was a detailed and descriptional speech. Thank you, ma'am. I request Netravati ma'am, NCC officer, to give information about NCC. Jai Hind. Myself, Lieutenant Netravati, Associate NCC officer, commanding our company 1A COI, NCC Army Wing, National College, Jayanagar. Welcome you all for this NCC briefing. NCC ನಮ್ಮ ಕಾಲೇಜಿನ ಹಿಸ್ಟ್ರಿ ಅಂತ ನೋಡೋದಾದರೆ ಇಟ್ಸ್ ಬೀನ್ 36 years completed and 37 going on. So I'll just go through the PPT. Meanwhile, I'll be explaining how to join NCC. Before going to start, I just want to show you the great alumni of NCC. So NCC ಅಂತಂದರೆ ಇಡೀ ವರ್ಲ್ಡಲ್ಲಿ ನಂಬರ್ 1 ಯೂತ್ ಆರ್ಗನೈಸೇಷನ್. ಅದು ನಮ್ಮ ಇಂಡಿಯಾದಂತ ಹೇಳ್ಕೊಳ್ಳಿಕ್ಕೆ ಭಾರಿ ಹೆಮ್ಮೆ ಪಡಬೇಕು. ಅದರಲ್ಲಿ ಗ್ರೇಟ್ ಅಲ್ಯುಮಿನೀಸ್ ಇವರಾದರೆ ನಮ್ಮ ಕಾಲೇಜಿನ ಕೊಡುಗೆ ಅಂತ ನೀವು ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ಫೀಲ್ಡಲ್ಲೂ ಇದ್ದಾರೆ ನಮ್ಮ ಮಕ್ಕಳು. ನಮ್ಮ ಕಾಲೇಜಿನ ಮಕ್ಕಳು ಅಂದರೆ ಆಲ್ಮೋಸ್ಟ್ ಎಲ್ಲ ಫೀಲ್ಡಲ್ಲೂ ಸಿಗೋದು ಸಹಜ. ಇವನ್ NCCಯಿಂದನೂ ಕೂಡ ಹಾಗೆ. ಬಟ್ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಂತಂದರೆ ಕರೆಂಟ್ಲಿ ಟೋಟಲ್ 20 ಆಫೀಸರ್ಸ್ currently serving in Indian Defence, and that is they all are from our college, our NCC. So that is really pride for everyone. So these are the various special camps attended. I will not be going in detail. So these are our pride students. ಇಲ್ಲಿ ಒಂದು ನಾನು ಇದನ್ನು ಫಸ್ಟ್ ಹೇಳ್ತೀನಿ, ಪ್ರೊಸೀಜರ್ ಆಮೇಲೆ ಹೇಳ್ತೀನಿ. ಯು ಕ್ಯಾನ್ ಲುಕ್ ಅಟ್ ದ ಲೆಫ್ಟ್ ಕಾರ್ನರಲ್ಲಿ ನಿತ್ಯಶ್ರೀ ಅಂತ. ಶಿ ವಾಸ್ PU ಸ್ಟೂಡೆಂಟ್ ಹಿಯರ್
all are PU students only. Siddharth and Amog, TSC completed, Talsaini camp anta, and RDC Republic Day camp. Both will be held at Delhi. ಅಂದರೆ ಡೆಲ್ಲಿಗೆ ಹೋಗಬೇಕಂದ್ರೆ ನಾಟ್ ಸೋ ಈಸಿ. ಎಲ್ಲದಕ್ಕೂ ಕೂಡ ಜೂನ್ ಜುಲೈಯಲ್ಲೇ ಶುರು ಆಗುತ್ತೆ. ಟೀಚರ್ಸ್ಗೆಲ್ಲ ಗೊತ್ತಿರುತ್ತೆ, ತುಂಬ ಕ್ಲಾಸಸ್ ಎಲ್ಲ ಮಿಸ್ ಮಾಡಿರ್ತಾರೆ ಮಕ್ಕಳು. ಬಟ್ ಸ್ಟಿಲ್ RDCಗೆ ಹೋಗಬೇಕಂದ್ರೆ ಮಿನಿಮಮ್ ಏನೇನು ಜೂನಿಂದ ಫೆಬ್ರವರಿವರೆಗೂ. ಈ ವರ್ಷ ಜೂನ್ ಶುರು ಆದರೆ ಕ್ಯಾಂಪ್ ಸೆಲೆಕ್ಷನ್, ಅವ್ರು ವಾಪಸ್ ಬರೋದು ಸೆಲೆಕ್ಟ್ ಆಗಿ ಡೆಲ್ಲಿಗೆ ಹೋದರೆ ವಾಪಸ್ ಬರೋದೇ ಫೆಬ್ರವರಿಗೆ. ಅದರಲ್ಲಿ ನಂಗೆ ತುಂಬ ಪ್ರೌಡ್ ಅನಿಸುತ್ತು ನಿತ್ಯನ್ ಬಗ್ಗೆ. ಫೆಬ್ರವರಿ 2nd ವೀಕಲ್ಲಿ ವಾಪಸ್ ಬರ್ತಾಳೆ ಕಾಲೇಜ್ಗೆ. ಮಾರ್ಚಲ್ಲಿ ಎಕ್ಸಾಮ್ ಇರುತ್ತೆ, ತುಂಬ ಚೆನ್ನಾಗಿ ಕೂಡ ಎಕ್ಸಾಮ್ ಮಾಡ್ತಾಳೆ. ಆ್ಯಂಡ್ ಕರೆಂಟ್ಲಿ ಶಿ ಈಸ್ ಡೂಯಿಂಗ್ ಇಂಜಿನಿಯರಿಂಗ್. ಅಂದರೆ ಯಾವುದು ಇಂಪಾಸಿಬಲ್ ಅಂತ ಯಾವುದೂ ಇರೋದಿಲ್ಲ ಮಾಡಬೇಕು ಅಂತಂದರೆ. ಕೆಲವರು ಪೇರೆಂಟ್ಸ್ ಮೈಂಡಲ್ಲಿ ಏನಿರುತ್ತೆ ಅಂದರೆ NCC ಸೇರಿಕೊಂಡ್ರೆ ಓದಲ್ಲ, ಏನೋ ಟೈಮ್ ವೇಸ್ಟ್ ಅಂತ ಮಾಡ್ತಾರೇನೋ ಅಂತ ಕೆಲವ್ರಿಗೆ ಮೈಂಡ್ಸೆಟ್ ಇದೆ. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ದೀಸ್ ಆರ್ ದ ಲಿವಿಂಗ್ ಎಕ್ಸಾಂಪಲ್ಸ್, ನಮ್ಮ ಕಣ್ಮುಂದೆ ಇರೋರೇನೆ. Even Siddharth and Amogu aste. They are all doing their undergraduate courses with completion of NCC successfully. So these are the various activities we will be doing every year. ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಈಗಿನ ಏಜ್ ಏನಿದೆ ಅಲ್ವಾ, 16, 17, 18 ಅಥವಾ ಅಪ್ ಟು 21, 22ವರೆಗೂ, ಆ ಒಂದು ಏಜಲ್ಲಿ ನಾವು ಯಂಗ್ ಮೈಂಡ್ಸ್ನ ಮೌಲ್ಡ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ನಾಟ್ ಗೋ ಔಟ್ ಆಫ್ ದ ಟ್ರ್ಯಾಕ್. ದೇ ವಿಲ್ ಬಿ ಇನ್ ದ ಟ್ರ್ಯಾಕ್. ಯಾಕಂದರೆ ಇದೆಲ್ಲ ಸರ್ವಿಸ್ ಆ್ಯಕ್ಟಿವಿಟೀಸ್ ಅನ್ನೋದು ಆ ಮೈಂಡಿಗೆ ಬರಬೇಕು ಈ ಒಂದು ಏಜಲ್ಲಿ. ದಿಸ್ ಇಸ್ ದ ರೈಟ್ ಏಜ್ ಟು ಇನ್ಕಲ್ಕೇಟ್ ದೀಸ್ ಕೈಂಡ್ ಆಫ್ ಮೈಂಡ್ಸೆಟ್. ಕುತ್ಕೊಂಡು 3 ಅವರ್ TV ನೋಡಿ ಟೈಮ್ ವೇಸ್ಟ್ ಮಾಡೋ ಬದಲು ಅದೇ 3 ಅವರ್ ಯಾವುದೋ ಒಂದು ಸರ್ವಿಸ್ ಆ್ಯಕ್ಟಿವಿಟಿಗಂತ ಹೋದಾಗ ಅವನಲ್ಲಾಗೋ ಬದಲಾವಣೆ, ಪಾಸಿಟಿವ್ ಆಟಿಟ್ಯೂಡೇ ಬೇರೆ ಇರುತ್ತೆ. ದಟ್ ವಿ ಕ್ಯಾನ್ ಅಬ್ಸರ್ವ್ ಇನ್ ಅವರ್ ಕೆಡೆಟ್ಸ್. ಇದು ನೇಚರ್ಗೆ ನಮ್ಮ ಕೈಲಿ ನಾವು ಕೊಟ್ಟದೊಂದು ಚಿಕ್ಕ ಕೊಡುಗೆ ಅಂತ ಹೇಳ್ಬೋದು. ಸೊ ದಿಸ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾಡ್ ಇನ್ 2019ಅಲ್ಲಿ. ನಾರ್ತ್ ಅಂದರೆ ತುಂಬ ಬೇರೆ ಬೇರೆ ಕಡೆ ಆಗಿತ್ತು. ಪರ್ಟಿಕ್ಯುಲರ್ಲಿ ವಿ ಡಿಸ್ಟ್ರಿಬ್ಯೂಟೆಡ್, ಪರ್ಸನಲಿ ಐ ವೆಂಟ್ ಟು ದ ನಾರ್ತ್ ಕರ್ನಾಟಕ ರೀಜನ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ದ ನೆಸೆಸರಿ ಮೆಟೀರಿಯಲ್ಸ್ ಆ್ಯಂಡ್ ಇಟ್ ಹ್ಯಾಪನ್ಡ್ ವಿತಿನ್ 1 day. ಯಾಕೆ ಇದನ್ನು ಸ್ಟ್ರೆಸ್ ಮಾಡಬೇಕು ಅಂತ ಹೇಳ್ತೀನಿ ಅಂತ ಅಂದರೆ, NCCನಲ್ಲಿ ಇದನ್ನೆಲ್ಲವೂ ಕಲಿಸುತ್ತೆ ನಿಮಗೆ. ಕಡಿಮೆ ಟೈಮಲ್ಲಿ ಹೇಗೆ ವರ್ಕ್ ಮಾಡೋದು, ಹೇಗೆ ಆ್ಯಕ್ಟ್ ಮಾಡೋದು. ಅಂದರೆ ಏನಾದ್ರು ಹೇಳಿದ್ರೆ ಅಯ್ಯೋ ಇಷ್ಟೇ ನಾ ಟೈಮು ಅಂತ ಅಂದ್ಕೊಳ್ತೀವಿ. ಟೆಸ್ಟ್ ಅಂದರೆ ಇನ್ನೂ 1 month ಬೇಕು ಅಂದ್ಕೊಳ್ತೀವಿ. ನೋ, ನಾಟ್ ಲೈಕ್ ದಟ್. ಇಫ್ ಯು ಸೆಟ್ ಯುವರ್ ಮೈಂಡ್, ಯು ಕ್ಯಾನ್ ಡೂ. ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಏನಿಲ್ಲ, ಎವ್ರಿಥಿಂಗ್ ಈಸ್ ಪಾಸಿಬಲ್. ಹಿ ವಾಸ್ ಒನ್ ಆಫ್ ಅವರ್ ಕೆಡೆಟ್ಸ್. ಇದು ನಮ್ಮ ಕಾಲೇಜಲ್ಲಿ ಆದಂಥ ಕ್ಲೀನಿಂಗ್ ಆ್ಯಕ್ಟಿವಿಟಿ ವರ್ಕ್. Yeah, this was also one of the best activities we did. ವೀಲ್ ಚೇರ್ ಕ್ರಿಕೆಟ್ ಇವೆಂಟ್ ಅಂತ. ಅಂದರೆ ಆರ್ಗನೈಸ್ ಮಾಡಿದ್ದವರು, ಪಾರ್ಟಿಸಿಪೇಟ್ ಮಾಡಿದವರು ಎಲ್ಲರೂ ಕೂಡ ಫಿಸಿಕಲಿ ಐ ಶುಡ್ ನಾಟ್ ಯೂಸ್ ದಟ್, ಸ್ಪೆಷಲಿ ಚಾಲೆಂಜ್ಡ್ ಪೀಪಲ್. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್. ಈ 36-37 ಇಯರ್ಸಲ್ಲಿ ಎಲ್ಲರೂ ಅಂದರೆ ನನ್ನ ಆಫೀಸರ್ಸು, ಬೇರೆ ಎಕ್ಸ್ಕೆರೆಟ್ಸ್ ಎಲ್ಲ ಹೇಳಿದ್ದು ಅವ್ರು ಖುಷಿ ಪಟ್ಟಂಥ ಮೂಮೆಂಟ್ ಅಂದರೆ ವೆನ್ ವಿ ರಿಸೀವ್ಡ್ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅವಾರ್ಡ್ ಫಾರ್ ದ ಇಯರ್. ಇದು ಲಾಸ್ಟ್ ಪ್ಯಾಂಡಮಿಕಲ್ಲಿ ನಮ್ಮ ಕಾಲೇಜಿನ ಕೊಡುಗೆ ಏನು ಅಂತ. SSLC ಎಕ್ಸಾಮ್ ವಾಸ್ ಎ ಚಾಲೆಂಜಿಂಗ್ ಟಾಸ್ಕ್ ಫಾರ್ ಗೌರ್ಮೆಂಟ್, ಫಾರ್ ಪೇರೆಂಟ್ಸ್ ಆಸ್ ವೆಲ್ ಆಸ್ ಕಿಡ್ಸ್. ನಮ್ಮ ಕಾಲೇಜಿನ ಮಕ್ಕಳು ಕೂಡ ದೇ ವರ್ ಪಾರ್ಟ್ ಆಫ್ ಇಟ್. ಸೊ ಅದು ಒಂದು ಖುಷಿ ವಿಚಾರ. ಇವೆಲ್ಲವೂ ಆನ್ಲೈನಲ್ಲಿ ಆದಂಥ ಆ್ಯಕ್ಟಿವಿಟೀಸ್. ಇದು ರೀಸೆಂಟಾಗಿ ಆಗಿರುವಂಥ ಆ್ಯಕ್ಟಿವಿಟೀಸ್. ಇದು ವ್ಯಾಕ್ಸಿನೇಷನ್ ಡ್ರೈವ್ ಕೂಡ ತುಂಬ ಜನಕ್ಕೆ ಪರ್ಸ್ನಲ್ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದಾಗ ಎಷ್ಟೋ ಜನಕ್ಕೆ ಒಂದು ಫೋನ್ ಇರಲಿಲ್ಲ, ಒಂದಾದರೆ ಅವ್ರನ್ನ ಆಪ್ರೇಟ್ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಬಟ್ NCC ಕೆಡೆಟ್ಸ್ ಅದಕ್ಕೆ ಹೆಲ್ಪ್ ಮಾಡಿ ಸಕ್ಸಸ್ಫುಲ್ಲಾಗಿ ವ್ಯಾಕ್ಸಿನೇಷನ್ ಡ್ರೈವ್ನ ಕಂಪ್ಲೀಟ್ ಮಾಡಲಿಕ್ಕೆ ಮೆಜಾರಿಟಿ ಕ್ರೆಡಿಟ್ ವಿಲ್ ಗೋ ಟು ದೆಮ್. ಸೊ that is all about activities we have done so far. Coming to how to enroll and why to enroll anta nodadadre, enrollment process bandu we will be giving the circular. Nimma class teachers yaru irtare avrige circular hogutte through principal ma'am. Please circulate among the students. If normally enagudare we will be having a physical round test irutte, adalli running ಬೇರೆ ಬೇರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ದೆನ್ ಇಫ್ ರಿಕ್ವೈರ್ಡ್
ಏನಂದರೆ ತುಂಬ ಇನ್ಪುಟ್ಸ್ ಬಂದರೆ ಇಂಟೇಕ್ ಜಾಸ್ತಿ ಆಯಿತು ಅಂತ ಅಂದರೆ, ಕಾಂಪಿಟೇಷನ್ ಜಾಸ್ತಿ ಆಯಿತು ಅಂದರೆ ವಿಲ್ ಹ್ಯಾವ್ ರಿಟರ್ನ್ ಟೆಸ್ಟ್ ಆಲ್ಸೋ ಆ್ಯಂಡ್ ಇಂಟರ್ವ್ಯೂ. ಸೊ based on all these three things, we are going to select the cadets. This is a simple procedure, ಏನಿಲ್ಲ. ಬಟ್ ಯಾರ್ಯಾರು ಮೇಡಮ್ ಹೇಳ್ತಾರೋ ತುಂಬ ಜನ ಎ ಸರ್ಟಿಫಿಕೇಟ್ ಬಂದಿರೋರು ಇದ್ದಾರೆ, ಹಾಗಾಗಿ ವಿ ವಿಲ್ ಬಿ ಗಿವಿಂಗ್ ದ ಪ್ರಿಫರೆನ್ಸ್ ಟು ದೆಮ್. ಬಿಕಾಸ್ ಎನ್ ಸಿ ಸಿ ಜಾಯ್ನ್ ಆಗೋದು ಓವರಾಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಜೊತೆಗೆ ವಿ ವಿಲ್ ಬಿ ಗೆಟ್ಟಿಂಗ್ ಬಿ ಆ್ಯಂಡ್ ಸಿ ಸರ್ಟಿಫಿಕೇಟ್ ಆಲ್ಸೋ, ವಿಚ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು in academic as well as getting jobs also. There are plenty of opportunities if you are a B and C certificate holder. So NCC A certificate is definitely preference will be given to you, because A irodrinda additional agi B and C bandre definitely it's going to help you. B certificate ಕೆಲವರು ಇನ್ನೊಂದು ಮೈಂಡಲ್ಲಿ ಇರುತ್ತೆ, ಇವಾಗ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮುಗಿಸ್ತಾರೆ, ನೆಕ್ಸ್ಟ್ ಏನು ಅಂತ. ಬಿ ಸರ್ಟಿಫಿಕೇಟ್ ಆದರೆ ಏನು ಬೆನಿಫಿಟ್ ಅನ್ನೋದು ಒಂದಷ್ಟು ಡೌಟ್ ಇರುತ್ತೆ ಪೇರೆಂಟ್ಸ್ಗೆ. ಬಿ ಸರ್ಟಿಫಿಕೇಟ್ ಮಾಡಿಕೊಂಡ್ರೆ ಇಫ್ ಹಿ ಈಸ್ ಗೋಯಿಂಗ್ ಟು ಅಪ್ಲೈ ಫಾರ್ ಅಗ್ರಿಕಲ್ಚರ್, ಬಿ ಎಸ್ ಸಿ ಅಗ್ರಿಕಲ್ಚರ್ ಆದರೂ ಆಗ್ಬೋದು, ಇಂಜಿನಿಯರಿಂಗ್ ಕೋರ್ಸಸ್ ಆ್ಯಂಡ್ ಮೆಡಿಕಲ್ ಕೋರ್ಸಸ್ ಏನಾದರೂ ಎಂಟ್ರೆನ್ಸ್ ಎಕ್ಸಾಮ್ ಏನು ಸಿ ಟಿ ಕೌನ್ಸಲಿಂಗ್ ಆಗುತ್ತಲ್ಲ, ಆ ಟೈಮಲ್ಲಿ ಎನ್ ಸಿ ಸಿ ಕೋಟಾನೇ ಇರುತ್ತೆ. ಆ್ಯಂಡ್ ನಮ್ಮ ಸ್ಟೇಟಲ್ಲಿ ಸರ್ಟಿಫಿಕೇಟ್ ಹೋಲ್ಡರ್ಸ್ಗೆ ಇಷ್ಟು ರಿಸರ್ವ್ ಸೀಟ್ಸ್ ಅಂತಲೇ ಇರುತ್ತೆ, ಓನ್ಲಿ ಫಾರ್ ಎನ್ ಸಿ ಸಿ ಕೇರ್ಸ್, ನಾಟ್ ಫಾರ್ ಅದರ್ಸ್. ಸೊ ಇದು ಒನ್ ಆಫ್ ದ ಬೆಸ್ಟ್ ಬೆನಿಫಿಟ್ ಅಂತ ನಾನು ಹೇಳ್ತೀನಿ. ದೆನ್ ಆಮೇಲೆ ಇವಾಗ ಪಿ ಯು ಮುಗಿಸಾದ್ಮೇಲೆ ಏನು ಮಾಡೋದು, ಸಿ ಸರ್ಟಿಫಿಕೇಟ್ ಅನ್ನೋದು ಒಂದು ಡೌಟ್ ಇರುತ್ತೆ. ಇಟ್ ಈಸ್ ಪರ್ಮಿಟೆಡ್. ನೀವು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಬೇರೆ ಕಾಲೇಜ್ ಸೇರಿಕೊಂಡ್ರು ಕೂಡ ನಮ್ಮ ಕಾಲೇಜಲ್ಲಿ ನಮ್ಮ ಕಮಾಂಡಿಂಗ್ ಆಫೀಸರ್ ಆ್ಯಂಡ್ ಪ್ರಿನ್ಸಿಪಾಲ್ ಮ್ಯಾಮ್ ಪರ್ಮಿಷನ್ ಜೊತೆಗೆ ಯು ಕ್ಯಾನ್ ಕಂಟಿನ್ಯೂ ಯುವರ್ ಥರ್ಡ್ ಇಯರ್ ಎನ್ ಸಿ ಸಿ if you're going to join other colleges, especially medical and engineering students. So ಏನು ಅದರ ಬಗ್ಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಮ್ಯಾಮ್ ಟೈಮ್ ಇದೆಯಾ ಮೈಂಡ್ ಮಾಡಲಿಕ್ಕೆ? ಯಾ, ಎನಿಥಿಂಗ್ ನಿಮ್ಗೆ ಏನಾದ್ರು ಬೇರೆ ಇನ್ಫಾರ್ಮೇಷನ್ ಬೇಕು ಅಂದರೆ ಯು ಕ್ಯಾನ್ ಟೇಕ್ ಮೈ ನಂಬರ್ ಥ್ರೂ ಯುವರ್ ಕ್ಲಾಸ್ ಟೀಚರ್ಸ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫಾರ್ ಫರ್ದರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಜೈ ಹಿಂದ್. ಥ್ಯಾಂಕ್ ಯು ಮ್ಯಾಮ್ ಫಾರ್ ದಿ ಆಪರ್ಚುನಿಟಿ. Thank you, ma'am. Our students are our proud. Their achievements are our achievements. So here, Cecilia Anthony from the Department of Biology is going to share the academic achievements of second PU students. Uma Madam. Good afternoon, everybody. It's a proud moment for National College Srinagar as a batch of second PUC students have come out with flying colors. Out of the 490 students, 54 students secured distinction. Around 35 to 40 students missed their distinction by 1 mark. 286 students secured first class and 159 students passed class. I wish to acknowledge the outstanding performance of the toppers. We have the first 10 toppers of the college as follows. This is all the students who have obtained distinction. Harshini T.M. from PCMCS with 98.16%. Sucharita from PCMB combination with 97.16%. We have Chetan P. and Chandan L. with 97%. Krutika from EBACS with 96.66%. We have Sai Harshvardhana from PCME section with 95.16%. We have S. Nidhi from PCMB with 94%, along with Vikram Raj from PCMCS with 94%. We also have Shrikant K from PCMCS with 93.33%. We, the teachers, along with Principal Madam, wish all the students good luck for their future endeavors. Thank you. Thank you, ma'am. I invite Mr. Idayat Pasha from the Department of Physics and also one of the exam coordinator to give the glimpse of test and examination that we conduct in our college. Good afternoon, everyone. Respected principal, vice principal, dear colleagues, and my dear students.
First of all, I would like to welcome you all for this orientation program. Here, I just give the information about the test and examination. Exam, the word itself brings a fear on the students. Exams and tests are the integral part of our education system. It is a way to check ability and knowledge of the students. Exam is always a scary word for the students, for the most of the students, but it will, if you put a little effort on dedication as well as the self-confidence, then you can beat the exam fear. Even if you score less marks in the examination, then you should not leave or you should not lose your motivation towards the studying. Here next, why exams are necessary. So here, to evaluate and grade the students. The second one is to motivate the students to study, to identify the weakness of the students and we have to correct them, to provide statistics for the institution, and to accredit qualified students. Here, these are a few points related to why exams are necessary for the students. Next, parents' role. So it is one of the important part of this examination. Parents play a very important role to help their ward to motivate and overcome fear. Parents need to encourage and support their ward to perform well and focus on knowledge rather than just scoring the marks. So this is a very important or vital role. Next, advantages of conducting exams. Here, it helps to improve your memory, it develops confidence, it improves your practical knowledge, and it helps in competition spirit, and it proves your ability to work under pressure, improves your time management, and finally, it acts as a feedback mechanism for both teachers and students. Next, about the test and examination process. In our college, we will conduct quarterly test and midterm examination. First, the quarterly test will be for 50 marks, say if it is non-practical subjects. And for practical subjects, we will conduct 35 marks. So this is theory marks. And non-practical subjects will be 50, practical subjects will be for 35, plus 15 marks, it is from the practicals. Again, the duration of that quarterly test will be, say it is 1 hour 30 minutes. Next, the midterm exam. So it is 3 hours examination, the duration is 3 hours exam. And for practical subjects, it will be 70 marks. And for non-practical subjects, it will be for 100 marks. So here, practical subjects 70 marks, that is theory, and 30 marks is from the experiments, that is practical classes. So we are going to conduct even the practical examination also, and 30 marks from the experiments, and 70 marks for the theory. Next, the duration of the exam is 3 hours, and here the final exams. So annual exams or the final exams we will conduct as per the PU board timetable or PU board instructions. Next, the last one, parent-teachers meeting. After the quarterly test as well as the midterm exam, we will conduct the parent-teachers meeting and we will issue the
progress card accordingly. Okay. So I will just thank you all with this session. Thank you. Well, at some point of time, we need a person to motivate and guide us in a right path. And that person in our college is our Vice Principal, Srimati Mamta from the Department of Physics. Now, I request you, ma'am, to motivate with... Respected Principal ma'am, teachers, parents, and my dear students. Set T is equal to 0. A new journey begins. Do you know what is T? It is time. Dear students, a very warm welcome to first PUC classes. PUC is the turning point of every person's life. How well you perform in PUC plays a major role in the rest of your life. We have seen students, say students who are scoring distinction, they are placed in a different stream. Students who get first class, they are in a different field. Students who just pass, they have a different life. And students who fail, they will be having a different life. So second PUC is the turning point for all of you. So as soon as you enter college, you will be making some friends. So friendship is very important, and how you should choose friendship, I have a story for that. So there was an award function. The best friendship award goes to Frog and the Rat. Frog and Rat, they were very happy. Oh, ನಾವಿಬ್ರು ಫ್ರೆಂಡ್ಸ್ ಆಗೋಣ ಅಂತ ಹೇಳಿ ಅವರಿಬ್ರು ಯಾವಾಗಲೂ ಜೊತೆಯಲ್ಲೇ ಇರಬೇಕು ಅಂತ ಅನ್ಕೋತಾರೆ. ಇಬ್ರು ಒಬ್ರ ಕಾಲಿಗೆ ಒಬ್ರಿಗೆ ಹಗ್ಗನ ಕಟ್ಕೋತಾರೆ. ಕಪ್ಪೆ ಎಲ್ಲೋಗುತ್ತೋ ಇಲಿ ಕೂಡ ಅಲ್ಲೇ ಹೋಗುತ್ತೆ. ಒಂದ್ಸರಿ ವಾಕ್ ಮಾಡ್ತಾ ಇರ್ತಾರೆ ಒಂದು ನದಿ ಹತ್ರ. ಅಲ್ಲಿ ಕಪ್ಪೆ ನೋಡುತ್ತೆ ಒಂದು ಹುಳ ಬಿದ್ದಿರುತ್ತೆ ಅಲ್ಲಿ ನೀರಿನಲ್ಲಿ. ಓ ಲವ್ಲಿ ಬ್ರೇಕ್ಫಾಸ್ಟ್ ಅಂದ್ಬಿಟ್ಟು ಕಪ್ಪೆ ಜಂಪ್ ಮಾಡುತ್ತೆ. ಹುಳ ತಿಂತಾ ಇರುತ್ತೆ. ಇಲಿ ಹಗ್ಗ ಕಟ್ಕೊಂಡಿತ್ತಲ್ಲ, ಸೊ ಇಲಿನೂ ಕಪ್ಪೆ ಜೊತೆ ಹೋಗುತ್ತೆ. ಇಲಿ ನೀರಿನಲ್ಲಿ ಬಿದ್ದು ಸತ್ತು ಹೋಗುತ್ತೆ. ಮೇಲೆ ಒಂದು ಕಾಗೆ ಹಾರ್ತಾ ಇರುತ್ತೆ. ಅದು ನೋಡುತ್ತೆ, ಇಲಿ ಸತ್ತಿ ತೇಲ್ತಾ ಇರೋದನ್ನ ನೋಡುತ್ತೆ. ಓ ಬ್ರೇಕ್ಫಾಸ್ಟ್ ಸಿಕ್ತು ಅಂದ್ಬಿಟ್ಟು ಕಾಗೆ ಇಲಿನ ಎತ್ಕೊಳ್ಳುತ್ತೆ. ಕಪ್ಪೆ ಏನು ಮಾಡುತ್ತೆ, ಕಪ್ಪೆ ಹಗ್ಗ ಕಟ್ಕೊಂಡಿತ್ತಲ್ಲ, ಸೊ ಇಲಿ ಜೊತೆ ಅದನ್ನು ಹೋಗುತ್ತೆ. ಸೊ ಅಲ್ಲಿಗೆ ಕಪ್ಪೆ ಮತ್ತು ಇಲಿ ಕತೆ ಮುಗಿಯುತ್ತೆ. ಇದು ಯಾಕೆ ಹೇಳಿದೆ ಅಂತಂದರೆ, whom we choose as our friends, it is very important. You have to make friends who have similar taste. ಇವಾಗ ಯಾರೋ ಒಂದು ಹುಡುಗನಿಗೆ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂದ್ಕೊಳ್ಳಿ, ನೀವು ಅವನನ್ನು ಫ್ರೆಂಡ್ ಮಾಡಿಕೊಂಡ್ರೆ ಒಂದಿನ ಬರಲ್ಲ ಅಂತೀರಿ, ನೆಕ್ಸ್ಟ್ ದಿನ ಯು ಆರ್ ಟೆಂಪ್ಟೆಡ್ ಟು ಗೋ ವಿತ್ ದ್ಯಾಟ್ ಪರ್ಸನ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಎ ವೆರಿ ಗುಡ್ ಫ್ರೆಂಡ್. One negative influence will turn your life in a wrong direction. One good friend will influence your life in a positive direction. All of you would have heard the saying, tell me who are your friends, I will tell you who you are. ನಾವು ಎಷ್ಟೊಂದು ಸರಿ ಕೇಳ್ತೀವಿ, ಯಾರೋ ಒಬ್ಬ ತಲಾಟೆ ಮಾಡ್ತಿದ್ರೆ ನಿನ್ನ ಫ್ರೆಂಡ್ ಯಾರು ಹೇಳು ಅಂತ ಕೇಳ್ತೀವಿ. ಹಾಗಾಗಿ ಒಳ್ಳೆ ಫ್ರೆಂಡ್ಸ್ನ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಇನ್ನೊಂದು ಕತೆ ಇಲ್ಲಿ ನೋಡ್ತಾ ಇದ್ದೀನಿ ನೀವು, ರಾಜ ಇದ್ದಾನೆ, ಒಬ್ಬ ಮಂತ್ರಿ ಇದ್ದಾನೆ. ರಾಜಗೆ ಎಲ್ಲ ಗೇಮ್ಸಲ್ಲೂ ಲಕ್ ಇದೆ. ಲಕ್ ಇಲ್ಲದೆ ಇರೋವಂಥ ಒಂದು ಗೇಮ್ ಬೇಕು. ಕ್ರಿಕೆಟಲ್ಲಿ ಲಕ್ ಇದೆ, ಫುಟ್ಬಾಲಲ್ಲಿ ಲಕ್ ಇದೆ, ಎಲ್ಲ ಗೇಮಲ್ಲೂ ಲಕ್ ಇದೆ. ಲಕ್ ಇಲ್ಲದೆ ಇರೋ ಒಂದು ಆಟನ ಡಿಸೈನ್ ಮಾಡೋಕ್ಕೆ ಮಂತ್ರಿಗೆ ಹೇಳ್ತಾನೆ. ಸೊ ಮಂತ್ರಿ ಚೆಸ್ ಅನ್ನೋ ಗೇಮನ್ನು, ನೀವು ಬಹುಶಃ ತುಂಬ ಜನ ಮಕ್ಕಳು ಆಡ್ತಾ ಇರ್ತೀರಿ ಇದನ್ನು, ಚೆಸ್ ಅನ್ನೋ ಗೇಮನ್ನು ಡಿಸೈನ್ ಮಾಡ್ಕೊಂಬರ್ತಾನೆ. ರಾಜಗೆ ಭಾಳ ಖುಷಿಯಾಗುತ್ತೆ. ಓ ಚೆಸ್ನಲ್ಲಿ ಲಕ್ಕೇ ಇಲ್ವಲ್ಲ, ಎಷ್ಟು ಚೆನ್ನಾಗಿದೆ ಗೇಮು ಅಂತ ಖುಷಿಯಾಗಿ, ನಿಂಗೇನು ಬೇಕು ಅಂತ ಕೇಳು ಅಂತ ಮಂತ್ರಿಗೆ ಹೇಳ್ತಾನೆ. ಆವಾಗ ಆ ಮಂತ್ರಿ ಏನು ಬೇಡ ಬಿಡಿ ಮಹಾರಾಜ್ರಿ ಅಂತ, ನಾನು ಮಹಾರಾಜ, ಏನು ಬೇಕಾದರೂ ಕೇಳು ಅಂತ ಹೇಳ್ತಾನೆ. ಆಗ ಮಹಾರಾಜ, ಚೆಸ್ ಬೋರ್ಡ್ ನೋಡಿದ್ದೀರಾ ಅಲ್ವಾ, ಎಷ್ಟು ಸ್ಕ್ವೇರ್ ಇರುತ್ತೆ ಚೆಸ್ ಬೋರ್ಡಲ್ಲಿ? 64 ಸ್ಕ್ವೇರ್ಸ್ ಇರುತ್ತೆ. ಆ ಮಂತ್ರಿ ಹೇಳ್ತಾನೆ, 1ನೇ ಸ್ಕ್ವೇರ್ನಲ್ಲಿ ನಂಗೆ 1 ಅಕ್ಕಿ ಕಾಳನ್ನು ಕೊಡಿ, 2ನೇ ಸ್ಕ್ವೇರ್ಗೆ ಅದನ್ನು ಡಬಲ್ ಮಾಡಿ 2 ಅಕ್ಕಿ ಕಾಳು ಕೊಡಿ, 3ನೇ ಸ್ಕ್ವೇರಿಗೆ ಡಬಲ್ ಮಾಡಿ 4 ಅಕ್ಕಿ ಕಾಳು ಕೊಡಿ, ಹಾಗೆ 4ನೇ ಸ್ಕ್ವೇರ್ಗೆ 8, 16, 32, 64,
128, 256, 512, ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗ್ತಾ ಇದೆ ನಂಬರು ಅಂತ, 1024, 2048, ಹೀಗೆ. ಸೊ ಹೀಗೆ ಪ್ರತಿ ಸ್ಕ್ವೇರ್ಗೂ ಡಬಲ್ ಮಾಡಿ ನಮ್ಗೆ ಅಕ್ಕಿ ಕಾಳನ್ನು ಕೊಡಿ ಅಂತ ಮಂತ್ರಿ ಕೇಳ್ತಾನೆ. ರಾಜ ಆಯಿತು ಅಂತ ಒಪ್ಕೊಂಡಿರ್ತಾನೆ ಮುಂಚೆನೆ. ಸೊ ಅವಾಗ ಕೊಡ್ತಾ ಹೋದಂಗೆ ಅವನಿಗೆ ಗೊತ್ತಾಗುತ್ತೆ ಹೀಗೆ ಡಬಲ್ ಮಾಡ್ತಾ ಹೋದರೆ ಅದೆಷ್ಟು ದೊಡ್ಡ ನಂಬರ್ ಆಗುತ್ತೆ ಅಂತ. ಸೊ ಇಟ್ ವುಡ್ ಬಿ 2 to the power of 64. ಸೊ ಇಟ್ ವುಡ್ ಬಿ ದಿಸ್ ಹ್ಯೂಜ್ ನಂಬರ್, 20 digit ನಂಬರು. ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಇದು ಓದೋದು ಕೂಡ ಕಷ್ಟ ಆಗುತ್ತೆ ಈ ನಂಬರ್ನ. ಸೊ ಇಟ್ ಇಸ್ ಸಚ್ ಎ ಹ್ಯೂಜ್ ನಂಬರ್. ಹೆಂಗೆ ಒಂದು ಕಾಳು ಅಂದಾಗ ಇಷ್ಟೇನಾ ಅಂತ ಅನಿಸುತ್ತೆ, ಅದು ಜಾಸ್ತಿ ಆಗ್ತಾ ಹೋದಂಗೆ ಹೆಂಗಾಯ್ತು ನೋಡಿ. ಇದು ಯಾಕೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ಅಂತಂದರೆ, ಫಸ್ಟ್ ದಿನ ನಾವು ಪಾಠ ಮಾಡ್ತೀವಿ, ಆವಾಗ ಒಂದು ಅಕ್ಕಿ ಕಾಳು ಅಷ್ಟಿರುತ್ತೆ, ಸ್ವಲ್ಪನೇ ಪೋರ್ಷನ್ಸ್ ಇರುತ್ತೆ ಆಯಿತಾ. ಅವತ್ತು ನೀವು ಓದಲ್ಲ, ನೆಕ್ಸ್ಟ್ ಡೇ ಓದಲ್ಲ, ಮತ್ತೆ ಓದಲ್ಲ. ಟೆಸ್ಟ್ ಅನೌನ್ಸ್ ಆಗುತ್ತಲ್ವಾ, ಅವತ್ತು ಓದ್ತೀರಿ. ಆವತ್ತು ಎಷ್ಟಾಗಿರುತ್ತೆ ಪೋರ್ಷನ್ನು? ತುಂಬ ಜಾಸ್ತಿ ಆಗಿರುತ್ತೆ. ಅವತ್ತು ಹೇಳ್ತೀರಿ ಪೋರ್ಷನ್ಸ್ ತುಂಬ ಜಾಸ್ತಿ ಇದೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಿದೆ, ಇದನ್ನೆಲ್ಲ ಹೇಳ್ತಾ ಹೋಗ್ತೀರಿ. ಸೊ ಇಲ್ಲಿ ಗ್ರಾಫ್ ನೋಡಿ, ದಿಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪೊನೆನ್ಷಿಯಲ್ ಇನ್ಕ್ರೀಸ್. ಫಸ್ಟ್ ನೋಡಿ ಚಿಕ್ಕದಿದೆ ಅಲ್ವಾ, ಅಷ್ಟಿರುತ್ತೆ. ನೀವೆಲ್ಲ ಕೂಡಾಗ್ತಾ ಹೋದರೆ ಅದು ದೊಡ್ಡದಾಗುತ್ತೆ. ದಿಸ್ ವಿಲ್ ಅಪ್ಲೈ ಫಾರ್ ಎನಿ ಸಿಚುಯೇಷನ್ ಇನ್ ಲೈಫ್ ವೇರ್ ಯು ಕೀಪ್ ಪೋಸ್ಟ್ಪೋನಿಂಗ್. ನೀವು ಹಣ ಕೂಡಿಡ್ಬೇಕು ಅಂದ್ಕೊಳ್ಳಿ, ಅದು ಹಾಗೆ ಒಂದಿನ 100, 200 ಹಾಗೆ ಕೂಡಿಡ್ತಾ ಹೋದರೆ ಆಫ್ಟರ್ ಫ್ಯೂ ಡೇಸ್ ಇಟ್ ವಿಲ್ ಬಿಕಮ್ ವೆರಿ ಬಿಗ್ ಅಮೌಂಟ್ ಆಯಿತಾ. ಸ್ಟೂಡೆಂಟ್ಸ್, ರಿಮೆಂಬರ್ ನೌ ಆಲ್ ಆಫ್ ಯು ಆರ್ ಇನ್ ಫಸ್ಟ್ ಸ್ಕ್ವೇರ್. ಯು ಹ್ಯಾವ್ ಎ ಲಾಂಗ್ ವೇ ಟು ಗೋ ಆಯಿತಾ. ಯು ಶುಡ್ ರಿಮೆಂಬರ್ ಆ್ಯಂಡ್ ಮೇಕ್ ರೀಡಿಂಗ್ ಆಸ್ ಯುವರ್ ಎವ್ರಿ ಡೇ ಹ್ಯಾಬಿಟ್. ಮತ್ತೊಂದು ಕತೆ, ಬೋರ್ ಆಗಲಿಲ್ಲ ಅನ್ಕೋತೀನಿ ಕತೆ ಕೇಳ್ತಾ ಕೇಳ್ತಾ. ಇದು ಒಂದು ಕನ್ಸ್ಟ್ರಕ್ಷನ್ ಸೈಟ್. ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಒಬ್ಬ ವಿಸಿಟರು, ಒಬ್ಬ ಟೂರಿಸ್ಟ್, ಅವನಿಗೆ ಅನಿಸುತ್ತೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿರ್ತಾರಲ್ಲ ಆ 3 ಜನನೂ ಮಾತಾಡೋಣ ಅಂತ ಅವನು ಅನ್ಕೋತಾನೆ. ಸೊ ಇಂಜಿನಿಯರ್ ಕೇಳ್ತಾನೆ, ನಿಮಗೆ ಒಬ್ಬನಿಗೆ ಕೇಳ್ತಾನೆ, ನಿಂಗೆ ಹೆಂಗೆ ಅನಿಸ್ತಿದೆ ಇಲ್ಲಿ ಕೆಲಸ ಮಾಡ್ತಿದ್ಯಲ್ಲ ಅಂತ. ಅವನು ಹೇಳ್ತಾನೆ, ಅಯ್ಯೋ ಬೆಳಗ್ಗಿಂದ ದುಡಿಬೇಕು, ಕಲ್ಲು ಮಣ್ಣು ಸಿಮೆಂಟು, ಸಂಜೆ ದುಡಿದ್ರೆ ಏನೋ ಜುಜುಬಿ ಸ್ವಲ್ಪ ದುಡ್ಡು ಕೊಡ್ತಾರೆ ನಮ್ಮ ಯಜಮಾನರು, ಅದೇನಕ್ಕೂ ಸಾಕಾಗಲ್ಲ, ಇದು ಜೀವನ ತುಂಬ ಕೆಟ್ಟದಾಗಿದೆ ಅಂತ ಹೇಳ್ತಾನೆ. ಎರಡನೇ ಅವನನ್ನು ಕೇಳ್ತಾನೆ, ನಿಂಗೆ ಹೆಂಗೆ ಅನಿಸ್ತಿದೆ ಇಲ್ಲಿ ಕೆಲಸ ಅಂತ. ಅಯ್ಯೋ ಸ್ವಾಮಿ, ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಸಂಜೆ ನಮ್ಮ ಯಜಮಾನರು ದುಡ್ಡು ಕೊಡ್ತಾರೆ, ಅದರಲ್ಲಿ ನೆಮ್ಮದಿಯಾಗಿದ್ದೀವಿ, ಮನೆಗೆ ಒಂದಿಷ್ಟು ಊಟ ಎಲ್ಲ ತೊಗೊಂಡು ಹೋಗ್ತೀನಿ ನಾನು, ಖುಷಿಯಾಗಿದ್ದೀವಿ, ನಮ್ಮ ಯಜಮಾನರು ಚೆನ್ನಾಗಿರಲಿ ಅಂತ ಹೇಳ್ತಾನೆ ಎರಡನೇ ಅವನು. ಮೂರನೇ ಅವನಿಗೆ ಕೇಳ್ತಾನೆ, ಅವನು ಹೇಳ್ತಾನೆ, ಅಯ್ಯೋ ಸ್ವಾಮಿ, ದೇವಸ್ಥಾನ ಕಟ್ತಾ ಇದ್ದೀವಿ ನಾವು, ಇದು ನಮ್ಮ ರಾಜ್ಯದಲ್ಲೇ ಬೆಸ್ಟ್ ದೇವಸ್ಥಾನ ಆಗುತ್ತೆ, ಇಲ್ಲಿ ತುಂಬ ಜನ ದಿನಾಗಲೂ ಪೂಜೆ ನಡೆಯುತ್ತೆ, ತುಂಬ ಭಕ್ತರು ಕ್ಯೂ ನಿಲ್ತಾರೆ, ದೇವಸ್ಥಾನ ಕಟ್ತಾ ಇದ್ದೀವಿ ಅಂತ ಹೇಳ್ತಾನೆ. ಸೊ ಈ 3 ಜನದಲ್ಲೂ ಮಾತಾಡಿದ್ರಲ್ಲಿ ವ್ಯತ್ಯಾಸ ಗೊತ್ತಾಯ್ತಲ್ವ ನಿಮಗೆ? ಎಲ್ಲರೂ ಒಂದೇ ಕೆಲಸ ಮಾಡ್ತಿರ್ತಾರೆ. ಯು ಕ್ಯಾನ್ ಸಿ ದ ಫಸ್ಟ್ ಪರ್ಸನ್, ಅವನಿಗೆ ಬರೇ ಬೇಜಾರು, ಯಾವಾಗಲೂ ಆಲ್ವೇಸ್ ಕಂಪ್ಲೇನಿಂಗ್, ಈಸ್ ನಾಟ್ ಹ್ಯಾಪಿ, ಈಸ್ ಇರಿಟೇಟೆಡ್. ದ ಸೆಕೆಂಡ್ ಪರ್ಸನ್ ಒಂಚೂರು ಥ್ಯಾಂಕ್ಫುಲ್ ಆಗಿದ್ದಾನೆ, ಈಸ್ ಥ್ಯಾಂಕ್ಫುಲ್ ಅಬೌಟ್ ಹಿಸ್ ಜಾಬ್, ಈಸ್ ಹ್ಯಾಪಿ, ಈಸ್ ಸ್ಯಾಟಿಸ್ಫೈಡ್. ದ ಥರ್ಡ್ ಪರ್ಸನ್, ಅವನಿಗೆ ಒಂಥರ ಪ್ರೌಡ್ ಫೀಲಿಂಗ್ ಇದೆ, ನಾನು ಸಮಾಜಕ್ಕೆ ಏನೋ ಮಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಇರುತ್ತೆ, ಕಂಟೆಂಟೆಡ್, ಆ್ಯಂಡ್ ಹಿ ಈಸ್ ಎಕ್ಸೈಟೆಡ್ ಅಬೌಟ್ ಹಿಸ್ ವರ್ಕ್. ಸೊ ಸ್ಟೂಡೆಂಟ್ಸ್, whom do you think is the best person among the 3 persons? Who is best among the 3 people who are here? ಎಲ್ಲರೂ ಒಂದೇ ಕೆಲಸ ಮಾಡ್ತಿರ್ತಾರೆ, ಎಲ್ಲರಿಗೂ ಒಂದೇ ಸ್ಯಾಲ್ರಿ ಬರ್ತಿರುತ್ತೆ. ಯಾರು ಬೆಟರು ಅಂತಂದರೆ ಪ್ರಾಬಬಲಿ ಯು ವುಡ್ ಚೂಸ್ ದ ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ ಇಸ್ ದ ಬೆಸ್ಟ್, ಸೆಕೆಂಡ್ ಪರ್ಸನ್ ಇಸ್ ಬೆಟರ್. ಇದು ಯಾಕೆ ಹೇಳಿದೆ ಅಂದರೆ, ನಮ್ಮ ಕ್ಲಾಸ್ನಲ್ಲಿ ಮಕ್ಕಳಿರ್ತಾರೆ ಎಷ್ಟೊಂದು ಜನ, ಕೆಲವರು ಅಯ್ಯೋ ಕ್ಲಾಸಿಗೆ ಹೋಗ್ಬೇಕಾ, ಮೇಡಮ್ ಏನೋ ಫಿಸಿಕ್ಸ್ ಫಾರ್ಮುಲಾ ಹೇಳ್ತಾರೆ, ಡಿರೈವೇಷನ್ ಮಾಡ್ತಾರೆ, ಅರ್ಥನೇ ಆಗಲ್ಲ ಹಿಂಗೆ. ಅಥವಾ ಕಾಲೇಜ್ ಮನೆಗೆ ಮೆಸೇಜ್ ಬರುತ್ತೆ, ಮೆಸೇಜ್ ನೋಡಿದ್ರೆ ಪೇರೆಂಟ್ಸ್ ಬೈತಾರೆ, ಹಂಗಾಗಿ ಕ್ಲಾಸಲ್ಲಿ ಕೂತಿರ್ತೀವಿ. ದಿಸ್ ಇಸ್ ಒನ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಸೆಕೆಂಡ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ನಾವು ಎಕ್ಸಾಮ್ಸ್ ಬರೀಬೇಕು, ಐ ಹ್ಯಾವ್ ಟು ಲರ್ನ್ ದಿಸ್. ಒಂದ್ಸರಿ ಏನೋ ಖುಷಿಯಾಗಿ ಹೇಳ್ತಾ ಇರ್ತೀವಿ, ಮಕ್ಳು ಕೇಳ್ತಾರೆ, ಮ್ಯಾಮ್ ಇಸ್ ದಿಸ್ ದೇರ್ ಫಾರ್ ಎಕ್ಸಾಮ್? ಸೊ ದೇರ್ ಆರ್ ಎಕ್ಸಾಮ್ ಓರಿಯೆಂಟೆಡ್ ಸ್ಟೂಡೆಂಟ್ಸ್, ಎಕ್ಸಾಮ್ಗೆ ಏನು ಬೇಕೋ ಅಷ್ಟು ಮಾತ್ರ ಕಲಿತಾರೆ. ದ ಥರ್ಡ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್, ಅವ್ರು ಎಕ್ಸಾಮಿಗೆ ಓದ್ತಿರ್ತಾರೆ, ಜೊತೆಗೆ ದೇ ಲೈಕ್ ದ ಸಬ್ಜೆಕ್ಟ್, ದೇ ಆರ್ ಎಕ್ಸೈಟೆಡ್. ಓ ಏನೋ ಹೊಸದು ಹೇಳ್ಕೊಡ್ತಾ ಇದ್ದಾರೆ, ಇದೇ ಚೆನ್ನಾಗಿದೆ ಅಲ್ವಾ, ಓ ವಿ ಆರ್ ಗೈನಿಂಗ್ ನಾಲೆಡ್ಜ್, ನಾಲೆಡ್ಜ್ ಇಸ್ ಪವರ್ ಅಂತ ಬಿಲೀವ್ ಮಾಡಿರ್ತಾರೆ. ದ ಥರ್ಡ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಅಂತ.
Since all of you should sit in the class, ಎಲ್ಲರೂ ಕ್ಲಾಸ್ನಲ್ಲಿ ಇದ್ದೇ ಇರ್ತೀರಿ, ಯಾವ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ನಾವಾಗಬೇಕು ಅನ್ನೋದನ್ನು ಇವತ್ತು ನೀವು ಯೋಚನೆ ಮಾಡಿ. Whether you want to be the first person, second group or the third group. I want all of you to be in the third group. The third group where you are happy about learning your subject, you are excited and you would do well. Third agde idre second adru iri. We don't want any students from the first group who just come for attendance to the class. Your attitude determines your direction. Your attitude is important. You have to change your attitude from I can't to I can. The summary of my talk, I have talked about how you should make good friends, you should make studying as your everyday habit, you have to develop a positive attitude. Dear students, your time starts now. A hearty welcome to National PU College. Thank you. Well, it was interesting and attractive anecdotes, ma'am. I hope it really helped you all to choose which path in life. I know you are so excited to come to college, and we are equally excited to welcome you all. It is time to know you, your class teachers. So here in front of you, Srimati Sunanda from the Department of Electronics is going to introduce you, your class teachers and your sections. Good afternoon, one and all. I am Sunanda from the Department of Electronics. Being a teacher, I am glad to add a note on the role of a teacher. Some people think it's easy, but the role of a teacher is challenging. A teacher is responsible for shaping the career and lives of his or her students. Teachers feel honor and pride to direct and guide their students towards the right path of life. Teacher is a mentor, a parent, a friend, and much more than that, who makes all the difference in one's life. Now, I am going to introduce our class teachers who play all this role in our college. First PUC A section class teacher, Manjuna DA of Physics Department, has put on 11 years of experience. First PUC B section, Divyashri KS of Physics Department with the experience of 12 years. First PUC C section, Radha V of Chemistry Department has a working experience of 18 years. First PUC D section, Arun VA of Commerce Department has a teaching experience of 5 years. First PUC E section, Emalata Reddy BK has been teaching for the past 8 years. First PUC F section, Vijay K. Sir of Economics with the experience of 5 years. First PUC G section, Leela Bindu Madhuri Ma'am of Statistics Department has a teaching experience of 13 years. First PUC H section, Ganga Jyoti Jian Ma'am of Arts Department has been teaching for the past 20 years. Thank you, student. Thank you, one and all. Once again, I beg your pardon. 1G class teacher is Srimati Mala ma'am and Lilo ma'am, both of them. Thank you, Sunanda ma'am. To run any institution in a disciplined way, we need some structure. And that structures are
rules and regulations of the college. So now Srimati Ratna from the Department of Biology is going to tell you the rules and the regulations of our college. Good afternoon to one and all. I am Ratna from the Department of Biology. I would like to brief up about the dress code that the students should follow in our college. But then, before that, a small note on dress code and its importance. Dress, ಅಥವಾ ಉಡುಗೆ. ಈ ಉಡುಗೆ ಅನ್ನೋದು ನಮ್ಮ ಸಂಸ್ಕೃತಿಯ ಪ್ರತೀಕ. Our dressing sense and the way we present ourselves speaks more about our individuality. ಅಂದರೆ ಉಡುಗೆ ಅನ್ನೋದು ನಮ್ಮ ವ್ಯಕ್ತಿತ್ವವನ್ನು ಸೂಚಿಸುತ್ತೆ. And as our college is a co-educational institution, a decent and a pleasant outfit is more desirable. In this regard, here we move on to the list. Basically, boys, they need to wear formals. Collar neck t-shirts are also allowed. Shirts are allowed. Basically, they should be neatly buttoned. Here, no printed t-shirts, no round neck t-shirts, and students shouldn't wear shaded jeans, no torn jeans or ripped jeans, no ankle length pants. And here, boys should get their hair trimmed neatly. No funky hairstyle will be allowed here. Please make a note of this, both students and parents. Boys should not wear stylish ear studs or rings. This is very important unless as a symbol of custom. And next, boys should not wear handbands or chains. So please, once you enter our college premises, make sure you are away from all this. And now, last but not the least, girls. Girls can wear chudidar or salwar kameez with their dupatta. Jeans with long kurta will be allowed, but no shaded jeans or ripped jeans, that is torn jeans. No short pants will be allowed. No sleeveless tops. No short dresses, and no t-shirts. So, and apart from this, no deep neck tops will be allowed. So, finally, a note, wherein if any student is found breaking the rules set by the college, strict disciplinary actions will be taken against the student. Thank you. And ಈ ವಿಚಾರ ಮತ್ತು ಈ ವಿಚಾರದ ಸೂಕ್ಷ್ಮವನ್ನು ಅರಿತು ಉತ್ತಮ ಪೋಷಕರಾಗಿ ನೀವು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಹಾಗೂ ಕಾಲೇಜಿನ ನಿಯಮಗಳನ್ನು ಪಾಲಿಸಲು ನಮಗೆ ಸಹಕರಿಸಬೇಕು ಎಂದು ವಿನಂತಿ. ಧನ್ಯವಾದಗಳು. Thank you, ma'am. Now I request Sri Nagaraj from the Department of Commerce to propose the vote of thanks. Do you have any questions or queries you can ask now? You can unmute and ask. Students who are virtually there, if you have any queries and questions, you can unmute yourself and ask the questions. ಏನಾದ್ರು ಕ್ವೆಶ್ಚನ್ಸ್ ಇದ್ರೆ ಕೇಳ್ಬೋದು. ಚಾಟ್ ಬಾಕ್ಸ್ ನೋಡ್ತಾ ಇದ್ದೆ, ನಾನ್ಸೆನ್ಸ್ ಟಾಕ್ಸ್ ಇದೆ ಯೂಟ್ಯೂಬಲ್ಲಿ. Please remember that you're all students and you should behave in a dignified manner. ಅದು ಯಾರೇ ಆಗಿರಲಿ, ನಮಗಿಲ್ಲಿ ಹೆಸರುಗಳು ಗೊತ್ತಾಗಲ್ಲ ತಕ್ಷಣಕ್ಕೆ. ನಿಮ್ಗೆ ಇನ್ನೂ ಗೊತ್ತಿಲ್ಲ, ಒಂದು ಸತಿ ಕಾಲೇಜಿಗೆ ಒಳಗಡೆ ಹೆಜ್ಜೆ ಇಟ್ಟ ಮೇಲೆ ಗೊತ್ತಾಗುತ್ತೆ ವಾಟ್ ಇಟ್ ಈಸ್ ಟು ಬಿ ಡಿಗ್ನಿಫೈಡ್ ಅಂತ. ಓಕೆ, ವಿ ವಿಲ್ ಟೀಚ್ ಯು. ಎನಿ ಕ್ವೆಶ್ಚನ್ಸ್? If there are no questions, we will go to the vote of thanks, the last part of the program.
Good afternoon to one and all, gathered here online and offline. Today, the time is, it's a wonderful time to present a vote of thanks. Can we get mobile phones? So it's a wonderful time to present, I would like to present the vote of thanks. It gives me an immense pleasure to deliver the vote of thanks on these dignitaries assembled here. First of all, I would like to thank today's chief guest and our beloved principal madam and evergreen and energetic principal madam, Professor C.R. Sampath Kumari madam, who honored these functions and give her motivational speech and inspirational thoughts to the students. Thank you, madam. And also I would like to thank our vice principal and very good inspiration to storyteller, Professor S. Mamta madam, who organized this program and successful today's program, orientation program. Thank you, madam. And also, I thank to my dear colleagues as well as the staff teaching and non-teaching. And without saying thanks to Asif, the event will not get complete. I thankful to the students who rendered a song melodiously. Last but not least, my fellow students and parents for enthusiastically attended this program. Once again, I want to convey my heartfelt regards to one and all to accomplish and successful this orientation program. Thank you for all. Students, the list of the sections will be displayed in your respective groups. See that the class teachers have made groups for A, B, C, D, etc. up to H. H is arts section, G is statistics section, okay, and A, B, C are science sections. The rest D, E, and F are commerce with computer science sections. So the section list will be announced by the class teachers in your respective groups. If you have a doubt, you can come here on Monday. Saturday you are not allowed to come because Saturday and Sunday we have CET class, CET exams going on. So no student should visit the college on Saturday and Sunday. So Monday we will expect you to come to the college at about 10 o'clock, and if you have any doubts regarding the sections and other things, you can get it clarified by visiting the office, which is next to my chambers. If you have any doubts, any sort of doubts, you can clarify it on Monday. Thank you so much. Thank you, sir and ma'am. With this, we come to an end of today's orientation program, but we are going to start the new beginning from Monday. We are all hoping to see you on Monday. Thank you. Thank you, Nagar sir, for the order.